ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬದುಕಿನ ಅತ್ಯಂತ ಸುಂದರವಾದ ಆದರೆ ಅಷ್ಟೇ ಕರಾಳವಾದ ವಾಸ್ತವವೆಂದರೆ ಬದಲಾವಣೆ. ಒಂದು ಮಗು ಹುಟ್ಟಿದಾಗಿನಿಂದ ತನ್ನ ಪ್ರಪಂಚವನ್ನೇ ಆ ಮಗುವಿನ ಸುತ್ತ ಕಟ್ಟಿಕೊಳ್ಳುವ ತಂದೆ ತಾಯಿಯರಿಗೆ ಆ ಮಗು ಬೆಳೆದು ರೆಕ್ಕೆ ಮೂಡಿ ತನ್ನದೇ ಆದ ಹೊಸ ಗೂಡನ್ನು ಹುಡುಕಿಕೊಂಡು ಹೋದಾಗ ಎದುರಾಗುವ ಶೂನ್ಯತೆ ಅಕ್ಷರಗಳಿಗೆ ನಿಲುಕದ್ದು. ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ಉದ್ಯೋಗ ಅರಸಿ ಮಹಾನಗರಗಳಿಗೆ ವಲಸೆ ಹೋಗುತ್ತಿರುವ ಯುವಜನಾಂಗ ಮತ್ತು ಊರಿನ ಹಳೆಯ ಮನೆಯಲ್ಲಿ ಒಂಟಿಯಾಗಿ ಉಳಿಯುತ್ತಿರುವ ಅಲ್ಪಸಂಖ್ಯಾತ ಹಿರಿಯ ಜೀವಗಳ ನಡುವಿನ ನೈಜ ಪ್ರತಿಬಿಂಬ. ಇದು ಶಂಕರ್ ಮತ್ತು ಮೇಘಾಳ ಕತೆ. ತಾಯಿ ಇಲ್ಲದ ಮಗಳನ್ನು ತನ್ನ ಉಸಿರಾಗಿಸಿಕೊಂಡು ಅವಳ ನಗುವಿನಲ್ಲೇ ತನ್ನ ಜಗತ್ತನ್ನು ಕಂಡುಕೊಂಡ ಒಬ್ಬ ನಿಸ್ವಾರ್ಥ ತಂದೆಯ ಕತೆ. ಕಾಲಚಕ್ರ ಉರುಳಿದಂತೆ ಮಗಳು ಮದುವೆಯಾಗಿ ಪರವೂರಾದ ಆ ತಂದೆಯ ಬದುಕಿನಲ್ಲಿ ಆವರಿಸುವ ಯಾತನಾಮಯ ಒಂಟಿತನ ಮತ್ತು ಆ ಮೌನದ ಹಿಂದಿನ ಕಣ್ಣೀರನ್ನು ನೂರಾರು ಮೈಲಿಗಳ ದೂರದಲ್ಲಿದ್ದರೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಮಗಳ ಕರುಳಿನ ಮಿಡಿತದ ಕತೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಮೊಬೈಲ್ ಫೋನುಗಳು ಮನುಷ್ಯರ ನಡುವಿನ ಸಂಬಂಧಗಳನ್ನು ಯಾಂತ್ರಿಕಗೊಳಿಸುತ್ತಿವೆ, ಪರಸ್ಪರ ದೂರ ಮಾಡುತ್ತಿವೆ ಎಂಬ ಅಪರಾಧವಿದೆ. ಆದರೆ ಪ್ರೀತಿಯೊಂದಿದ್ದರೆ ಅದೇ ತಂತ್ರಜ್ಞಾನವನ್ನು ಒಂದು ಸುಂದರವಾದ ಸೇತುವೆಯನ್ನಾಗಿ ಮಾಡಿಕೊಂಡು ಕಳೆದು ಹೋಗುತ್ತಿದ್ದ ಅಪ್ಪನ ನಗುವಿನ ಅವರ ಪ್ರತಿಭೆಗೆ ಮಗಳು ಮತ್ತು ಅಳಿಯ ಹೇಗೆ ಮರುಜೀವ ನೀಡಿದರು ಎಂಬುದರ ಹೃದಯ ಸ್ಪರ್ಶಿ ಅನಾವರಣವೇ ಈ ಬೆಸುಗೆ. ಹಳೆಯ ಬೇರುಗಳಿಗೆ ಡಿಜಿಟಲ್ ಯುಗದ ಹೊಸ ಚಿಗುರು ಮೂಡಿಸುವ, ಒಂಟಿತನವನ್ನು ಗೆದ್ದು ಸಂಬಂಧಗಳ ಮೌಲ್ಯವನ್ನು ಎತ್ತಿ ಹಿಡಿಯುವ ಈ ಭಾವಯಾನ ಪ್ರತಿಯೊಬ್ಬರ ಕಣ್ಣಂಚನ್ನು ಒದ್ದೆ ಮಾಡುವುದರ ಜೊತೆಗೆ ಬದುಕಿಗೊಂದು ಹೊಸ ಭರವಸೆಯನ್ನು ಮೂಡಿಸುತ್ತವೆ. ಬನ್ನಿ, ನಿಸ್ವಾರ್ಥ ಪ್ರೀತಿ ಮತ್ತು ಅರ್ಥಪೂರ್ಣ ಬಾಂಧವ್ಯದ ಒಂದು ಸುಂದರ ಪ್ರಯಾಣದೊಳಗೆ ಹೆಜ್ಜೆ ಹಾಕೋಣ. ಶಂಕರ್ ಅವರ ಜಗತ್ತು ಎಂದರೆ ಅವರ ಮಗಳು ಮೇಘ. ಇದು ಕೇವಲ ಮಾತಿಗೆ ಹೇಳುವ ವಾಕ್ಯವಾಗಿರಲಿಲ್ಲ. ಅವರ ಉಸಿರಿನ ಪ್ರತಿ ಮಿಡಿತವೂ ಅವರ ಬದುಕಿನ ಪ್ರತಿ ಹೆಜ್ಜೆಯೂ ಆಗಿತ್ತು. ಮೈಸೂರಿನ ಆ ಹಳೆಯ ಹೆಂಚಿನ ಮನೆಯಲ್ಲಿ ಬೆಳಗಾಗುವುದು ಸೂರ್ಯನ ಕಿರಣಗಳಿಂದಲ್ಲ, ಬದಲಾಗಿ ಮೇಘಾಳ ನಗುವಿನಿಂದ. ಆ ಮನೆಯ ಪ್ರತಿಯೊಂದು ಮೂಲೆಗೂ ಅವಳ ಹೆಜ್ಜೆಯ ಸದ್ದು, ಅವಳ ಗೆಜ್ಜೆಯ ನಾದವೇ ಜೀವಾಳ. ಆದರೆ ಈ ಸುಂದರ ಬದುಕಿನ ಹಿಂದೆ ಒಂದು ದೊಡ್ಡ ಕಣ್ಣೀರಿನ ಕಥೆಯಿದೆ. ಒಬ್ಬ ಒಂಟಿ ತಂದೆಯ ಅಭೂತಪೂರ್ವ ತ್ಯಾಗದ ಹೆಜ್ಜೆಗಳಿವೆ. ಮೇಘಾಗೆ ಕೇವಲ 5 ವರ್ಷವಿದ್ದಾಗ ವಿಧಿಯ ಕ್ರೂರ ಆಟ ಶಂಕರ್ ಅವರ ಬದುಕನ್ನು ತಲೆಕೆಳಗು ಮಾಡಿತ್ತು. ಒಂದು ಭೀಕರ ರಸ್ತೆ ಅಪಘಾತ ಶಂಕರ್ ಅವರ ಬದುಕಿನ ಆಸರೆಯಾಗಿದ್ದ ಪತ್ನಿ ಗೌರಿಯನ್ನು ಶಾಶ್ವತವಾಗಿ ಕಿತ್ತುಕೊಂಡಿತ್ತು. ಆಸ್ಪತ್ರೆಯ ಬಿಳಿಯ ಹಾಸಿಗೆಯ ಮೇಲೆ ನಿರ್ಜೀವವಾಗಿ ಮಲಗಿದ್ದ ಗೌರಿಯನ್ನು ನೋಡಿ ಶಂಕರ್ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಪ್ರಪಂಚವೇ ಶೂನ್ಯವಾದಂತೆ ಭಾಸವಾಗಿತ್ತು. ಅದೇ ಸಮಯಕ್ಕೆ, ಅಮ್ಮ ಯಾಕೆ ಮಲಗಿದ್ದಾಳೆ ಅಪ್ಪ? ಹೇಳು ಹೇಳು, ನನಗೆ ಹಸಿವಾಗ್ತಿದೆ ಎಂದು ಮುಗ್ಧವಾಗಿ ಕೇಳುತ್ತಿದ್ದ 5 ವರ್ಷದ ಮೇಘಾಳನ್ನ ತಬ್ಬಿಕೊಂಡು ಶಂಕರ್ ಅಂದು ತಾವೇ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದರು. ಇನ್ನು ಮುಂದೆ ಈ ಮಗುವಿಗೆ ತಾನೇ ಅಮ್ಮ, ತಾನೇ ಅಪ್ಪ, ಅವಳ ಕಣ್ಣಲ್ಲಿ ಒಮ್ಮೆಯೂ ನೀರು ಬರದಂತೆ ನೋಡಿಕೊಳ್ಳುವುದೇ ತನ್ನ ಜೀವನದ ಏಕೈಕ ಗುರಿ ಎಂದು ಗೌರಿಯ ನಿರ್ಜೀವ ದೇಹದ ಮುಂದೆಯೇ ಶಪಥ ಮಾಡಿದ್ದರು. ಅಂದಿನಿಂದ ಶಂಕರ್ ಅವರ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಯಿತು. ಒಬ್ಬ ಗಂಡಸಿಗೆ ತಂದೆಯಾಗುವುದು ಸುಲಭ, ಆದರೆ ತಾಯಿಯಾಗುವುದು ಅತ್ಯಂತ ಕಠಿಣ ಸವಾಲು. ಶಂಕರ್ ಆ ಸವಾಲನ್ನು ಪ್ರೀತಿಯಿಂದಲೇ ಸ್ವೀಕರಿಸಿದರು. ಮುಂಜಾನೆ ಬೇಗ ಎದ್ದು ಅವಳಿಗೆ ಬಿಸಿನೀರು ಕಾಯಿಸುವುದು, ಅವಳ ಪುಟ್ಟ ಕೂದಲಿಗೆ ಎಣ್ಣೆ ಹಚ್ಚಿ ಸಿಕ್ಕು ಬಿಡಿಸಿ ಜಡೆ ಹೆಣೆದು ರಿಬ್ಬನ್ ಕಟ್ಟುವುದು ಮೊದಲಿಗೆ ಕಷ್ಟವಾದರೂ ಆಮೇಲೆ ಅದೇ ಅವರಿಗೆ ಖುಷಿ ಕೊಡತೊಡಗಿತು. ಆರಂಭದಲ್ಲಿ ಜಡೆ ಹೆಣೆಯುವಾಗ ಮೇಘ ನೋವಿನಿಂದ ಅಳುತ್ತಿದ್ದಳು. ಶಂಕರ್ ಗಾಬರಿಯಾಗಿ ಕ್ಷಮೆ ಕೇಳುತ್ತಿದ್ದರು. ದಿನಗಳದಂತೆ ಒರಟು ಕೈಗಳು ತಾಯಿಯ ಕೈಗಳಷ್ಟೇ ಮೃದುವಾದವು. ಅಡುಗೆ ಮನೆಯಲ್ಲಿ ಗೌರಿಯಂತೆ ರುಚಿಯಾದ ದೋಸೆ, ಉಪ್ಪಿಟ್ಟು ಮಾಡುವುದನ್ನೂ ಕಲಿತರು. ಮೊದಲ ದಿನ ದೋಸೆ ಸೀದು ಕಪ್ಪಾಗಿದ್ದಾಗ ಮೇಘ, ಅಪ್ಪ ದೋಸೆ ಕರಗಾಗಿದೆ ಎಂದು ನಕ್ಕಿದ್ದಳು.
ಮಗಳ ಆ ನಗುವಿಗಾಗಿ ಅವರು ಅಡುಗೆಯನ್ನೂ ಒಲಿಸಿಕೊಂಡರು. ಮೇಘ ಸ್ಕೂಲ್ಗೆ ಹೋಗುವಾಗ ಅವಳ ಲಂಚ್ ಬಾಕ್ಸ್ಗೆ ಅವಳಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡಿ ಹಾಕುತ್ತಿದ್ದರು. ಅವಳು ಶಾಲೆಗೆ ಹೋದ ಮೇಲೆ ಇವರ ಕಚೇರಿಯ ಕೆಲಸ. ಮತ್ತೆ ಸಂಜೆ ಅವಳನ್ನು ಶಾಲೆಯಿಂದ ಕರೆತರುವುದು. ಈ ದೈನಂದಿನ ಓಡಾಟದಲ್ಲಿ ಶಂಕರ್ ತಮ್ಮ ವೈಯಕ್ತಿಕ ಜೀವನ ಆಸೆಗಳನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟ. ಮೇಘಾಳ ಶಾಲೆಯ ದಿನಗಳು ಶಂಕರ್ ಪಾಲಿಗೆ ಹೊಸ ಪಾಠಶಾಲೆಯಾಗಿತ್ತು. ಪ್ರತಿದಿನ ಅವಳನ್ನು ಶಾಲೆಗೆ ಬಿಡುವಾಗ ಗೇಟಿನ ಬಳಿ ಅವಳು ಅಳುತ್ತಿದ್ದಳು. ಶಂಕರ್ ಕಚೇರಿಗೆ ಹೋಗದೆ ಅವಳು ಅಳುವುದನ್ನು ನಿಲ್ಲಿಸುವವರೆಗೂ ಶಾಲೆಯ ಕಾಂಪೌಂಡ್ ಆಚೆಗೇ ಕಾದು ನಿಲ್ಲುತ್ತಿದ್ದರು. ಶಾಲೆಯ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗಳಲ್ಲಿ ತಾಯಂದಿರೇ ತುಂಬಿರುವಾಗ ಶಂಕರ್ ಒಬ್ಬರೇ ತಂದೆಯಾಗಿ ಅಲ್ಲಿಗೆ ಹೋಗಿ ಕೂರುತ್ತಿದ್ದರು. ಮೇಘಾಳ ಪ್ರಗತಿಯ ಬಗ್ಗೆ ಶಿಕ್ಷಕರ ಬಳಿ ಕಾಳಜಿಯಿಂದ ವಿಚಾರಿಸುತ್ತಿದ್ದರು. ಅವಳಿಗೆ ಜ್ವರ ಬಂದಾಗ ಇಡೀ ರಾತ್ರಿ ನಿದ್ದೆ ಮಾಡದೆ ಅವಳ ಹಣೆಯ ಮೇಲೆ ತಂಪಾದ ಬಟ್ಟೆ ಇಟ್ಟುಕೊಂಡು ಅವಳ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಿದ್ದರು. ಆಗೆಲ್ಲ ಮೇಘ, ಅಪ್ಪ ನೀನು ನನ್ನ ಸೂಪರ್ ಹೀರೋ ಎಂದು ಮುದ್ದಾಗಿ ಹೇಳಿದಾಗ ಶಂಕರ್ ಅವರ ಸುಸ್ತು ಕ್ಷಣಾರ್ಧದಲ್ಲಿ ಮಾಯವಾಗುತ್ತಿತ್ತು. ಅವಳಿಗಾಗಿ ಬದುಕುವುದೇ ಅವರಿಗೆ ಒಂದು ಸಂಭ್ರಮವಾಗಿತ್ತು. ವರ್ಷಗಳುರುಳಿದಂತೆ ಮೇಘ ಬೆಳೆದು ದೊಡ್ಡವಳಾಗಿದ್ದಳು. ಹೈಸ್ಕೂಲ್ ಮೆಟ್ಟಿಲೇರಿದಳು. ಈ ಹಂತದಲ್ಲಿ ಶಂಕರ್ ಅವರ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು. ಹದಿಹರೆಯದ ವಯಸ್ಸು ಎಂದರೆ ಹಲವಾರು ಗೊಂದಲಗಳ ಗೂಡು. ಒಬ್ಬ ತಾಯಿಯಾಗಿ ಮಗಳಿಗೆ ಹೇಳಬೇಕಾದ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳ ಬಗ್ಗೆ ಶಂಕರ್ ತಾವೇ ಮುಂದೆ ನಿಂತು ಒಬ್ಬ ಒಳ್ಳೆಯ ಸ್ನೇಹಿತನಂತೆ ವಿವರಿಸಿದರು. ತಾಯಿ ಇಲ್ಲದ ಕಾರಣಕ್ಕೆ ಅವಳು ಎಂದಿಗೂ ಮುಜುಗರ ಪಡಬಾರದು, ಯಾವುದೇ ವಿಷಯವನ್ನು ಮುಚ್ಚಿಡಬಾರದು ಎಂಬ ವಾತಾವರಣವನ್ನು ನಿರ್ಮಿಸಿದರು. ಅವಳಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟರು. ಆದರೆ ಆ ಸ್ವಾತಂತ್ರ್ಯ ಜೊತೆಗೆ ಜವಾಬ್ದಾರಿಯನ್ನೂ ಕಲಿಸಿದರು. ಅವಳು ತಪ್ಪು ಮಾಡಿದಾಗ ಕೋಪಗೊಳ್ಳದೆ ಪ್ರೀತಿಯಿಂದ ತಿದ್ದಿದರು. ಕಾಲೇಜು ದಿನಗಳಲ್ಲಿ ಅವಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೃತ್ಯ ಮಾಡುವಾಗ ಸಭಿಕರ ಸಾಲಿನಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ಚಪ್ಪಾಳೆ ತಟ್ಟುತ್ತಿದ್ದ ಮೊದಲ ವ್ಯಕ್ತಿ ಶಂಕರ್. ಅವಳ ಗೆಲುವಿನಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡರು. ಮೈಸೂರಿನ ಸರಸ್ವತಿಪುರಂನಲ್ಲಿದ್ದ ಆ ಪುಟ್ಟ ಹೆಂಚಿನ ಮನೆ ಶಂಕರ್ ಮತ್ತು ಮೇಘಾಳ ಪಾಲಿಗೆ ಸ್ವರ್ಗವೇ ಆಗಿತ್ತು. ಮನೆಯಂಗಳದ ತುಳಸಿ ಕಟ್ಟೆಗೆ ಮೇಘ ನೀರು ಹಾಕುತ್ತಿದ್ದರೆ ಶಂಕರ್ ವರಾಂಡದಲ್ಲಿ ಕುಳಿತು ಕಾಫಿ ಹೀರುತ್ತಾ ಅವಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದರು. ತಾಯಿ ಇಲ್ಲದ ಮಗು ಎಂದು ಯಾರೂ ಅವಳನ್ನು ಕನಿಕರದಿಂದ ನೋಡಬಾರದು ಎಂಬುದು ಶಂಕರ್ ಅವರ ಹಠವಾಗಿತ್ತು. ಅದಕ್ಕಾಗಿ ಅವಳು ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದರು. ಭಾನುವಾರ ಬಂತೆಂದರೆ ಕುಕ್ಕರಹಳ್ಳಿಯ ಕೆರೆಯ ಏರಿಯ ಮೇಲೆ ಇಬ್ಬರ ವಾಕಿಂಗ್. ದಸರಾ ಬಂತೆಂದರೆ ಅವಳಿಗೆ ಹೊಸ ಲಂಗ ದಾವಣಿ ಕೊಡಿಸಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಅರಮನೆಯ ದೀಪಾಲಂಕಾರ ತೋರಿಸುವುದು ಇವೆಲ್ಲವೂ ಅವರ ವಾರ್ಷಿಕ ಸಂಭ್ರಮಗಳಾಗಿದ್ದವು. ಆ ಮನೆಯ ಪ್ರತಿಯೊಂದು ಗೋಡೆಗೂ ಇವರ ಪ್ರೀತಿಯ ಮಾತುಗಳು, ಹಾಸ್ಯ, ಅಪ್ಪ ಮಗಳ ಮುನಿಸು ಎಲ್ಲವೂ ಚಿರಪರಿತವಾಗಿತ್ತು. ಮಗಳಿಗೆ ಶಂಕರ್ ಮಾಡಿದ ತ್ಯಾಗಗಳು ಕೇವಲ ಮನೆಗೆ ಸೀಮಿತವಾಗಿರಲಿಲ್ಲ. ಕಚೇರಿಯಲ್ಲಿ ಸಿಗುತ್ತಿದ್ದ ಎಷ್ಟೋ ಬಡ್ತಿಗಳನ್ನು, ದೊಡ್ಡ ಹುದ್ದೆಗಳನ್ನು, ಪರ ಊರಿನ ವರ್ಗಾವಣೆಗಳನ್ನು ಅವರು ನಗುನಗುತ್ತಲೇ ನಿರಾಕರಿಸಿದ್ದರು. ಕಾರಣ ಮೇಘಾಳ ಓದಿಗೆ ತೊಂದರೆಯಾಗಬಾರದು ಹಾಗೂ ಅವಳ ನೆಚ್ಚಿನ ಮೈಸೂರಿನ ವಾತಾವರಣವನ್ನು ಅವಳು ಕಳೆದುಕೊಳ್ಳಬಾರದು ಎಂಬ ಒಂದೇ ಕಾಳಜಿ. ಶಂಕರ್ ಅವರ ಸಹೋದ್ಯೋಗಿಗಳು ಇನ್ನೊಂದು ಮದುವೆಯಾಗು, ನಿಮಗೂ ವಯಸ್ಸಾಗುತ್ತೆ ಎಂದು ಸಲಹೆ ನೀಡಿದಾಗಲೆಲ್ಲ ಶಂಕರ್ ಮುಖದಲ್ಲಿ ನಗು ಮೂಡುತ್ತಿತ್ತು. ನನ್ನ ಮೇಘಾಳ ಪ್ರೀತಿಯ ಮುಂದೆ ಬೇರೆ ಯಾವ ಸಂಬಂಧವೂ ನನಗೆ ಬೇಕಿಲ್ಲ, ಅವಳೇ ನನ್ನ ಬದುಕು ಎಂದು ದೃಢವಾಗಿ ಹೇಳುತ್ತಿದ್ದರು. ಅವರಿಬ್ಬರ ನಡುವೆ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥಗರ್ಭಿತವಾಗಿತ್ತು. ಶಂಕರ್ ಆಫೀಸಿನಿಂದ ಸುಸ್ತಾಗಿ ಬಂದಾಗ ಮೇಘ ತಂದುಕೊಡುತ್ತಿದ್ದ ಒಂದು ಕಪ್ ಕಾಫಿ ಅವರ ದಿನದ ಆಯಾಸವನ್ನು ಕಳೆಯುತ್ತಿತ್ತು. ತಂದೆ ಬೇಸರದಲ್ಲಿದ್ದರೆ ಅವಳು ಮಾಡುವ ತರಲೆ ತಮಾಷೆಗಳು ಮನೆಗೆ ಮತ್ತೆ ಜೀವಕಳೆ ತರುತ್ತಿದ್ದವು. ಶಂಕರ್ ತಮ್ಮನ್ನು ತಾವು ಸಂಪೂರ್ಣವಾಗಿ ಅಳಿಸಿಕೊಂಡು ಮೇಘಾಳನ್ನು ಬೆಳೆಸಿಕೊಡುತ್ತಿದ್ದರು. ಅವಳೇ ಅವರ ಭವಿಷ್ಯ, ಅವಳೇ ಅವರ ವರ್ತಮಾನ. ಅವಳು ಸಾಧನೆ ಮಾಡಿದಾಗ ಅವರು ಗೆದ್ದರು, ಅವಳು ಬಿದ್ದಾಗ ಅವರು ಅತ್ತರು. ತಾಯಿಯ ಮಮತೆ ಎಂಬ ಮೃದುವಾದ ಹೊದಿಕೆ ಮತ್ತು ತಂದೆಯ ರಕ್ಷಣೆ ಎಂಬ ಗಟ್ಟಿಯಾದ ಕೋಟೆಯೊಳಗೆ ಬೆಳೆದ ಮೇಘಾಳಿಗೆ ಶಂಕರ್ ಕೇವಲ ಅಪ್ಪನಾಗಿರಲಿಲ್ಲ, ಅವಳ ಆರಾಧ್ಯ ದೈವವೇ ಆಗಿದ್ದರು. ಆ ಮೈಸೂರಿನ ಪುಟ್ಟ ಮನೆಯಲ್ಲಿ ಶಂಕರ್
ಅವರ ಪಾಲಿಗೆ ಪ್ರಪಂಚ ಎಂದರೆ ಅದು ಬರೀ ನಗು, ಬರೀ ಭೂಗೋಳವಾಗಿರಲಿಲ್ಲ. ಅದು ಮೇಘಾಳ ಮುಖದಲ್ಲಿ ಮೂಡುತ್ತಿದ್ದ ನಗು ಮಾತ್ರವಾಗಿತ್ತು. ಆ ನಗುವನ್ನೇ ಅವರು ತಮ್ಮ ಜೀವದ ಉಸಿರಾಗಿಸಿಕೊಂಡು ಸಾರ್ಥಕತೆಯಿಂದ ಬದುಕುತ್ತಿದ್ದರು. ಕಾಲದ ಚಕ್ರ ಯಾರಿಗಾಗಿಯೂ ಕಾಯುವುದಿಲ್ಲ. ಶಂಕರ್ ಅವರ ಬೆರಳ ಹಿಡಿದು ಹೆಜ್ಜೆ ಹಾಕುತ್ತಿದ್ದ ಪುಟ್ಟ ಮೇಘ ನೋಡುತ್ತಿದ್ದಂತೆಯೇ ಬೆಳೆದು ನಿಂತಳು. ಶಾಲೆಯ ಆವರಣ, ಕಾಲೇಜಿನ ಕ್ಯಾಂಪಸ್ ಮತ್ತು ಉನ್ನತ ವ್ಯಾಸಂಗದ ಘಟ್ಟಗಳನ್ನು ಯಶಸ್ವಿಯಾಗಿ ಮುಗಿಸಿದ ಅವಳು ವೃತ್ತಿಜೀವನಕ್ಕೂ ಕಾಲಿಟ್ಟಳು. ಈ ಎಲ್ಲ ಏಳು ಬೀಳುಗಳಲ್ಲಿ ಶಂಕರ್ ಅವಳ ಬೆನ್ನೆಲುಬಾಗಿ ನಿಂತಿದ್ದರು. ಮಗಳು ಸ್ವತಂತ್ರಳಾಗಿ ಸಮಾಜದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಕಂಡುಕೊಂಡದ್ದನ್ನು ನೋಡಿ ಶಂಕರ್ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತ್ತು. ಆದರೆ ಪ್ರತಿಯೊಬ್ಬ ತಂದೆಯ ಬದುಕಿನಲ್ಲೂ ಬರುವ ಒಂದು ಅನಿವಾರ್ಯ ಘಟ್ಟ ಶಂಕರ್ ಅವರ ಬದುಕಿನಲ್ಲೂ ಎದುರಾಯಿತು. ಅದೇ ಮಗಳ ಮದುವೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಸುಸಂಸ್ಕೃತ ಕುಟುಂಬದ ಯುವಕ ಪ್ರದೀಪ್ನೊಂದಿಗೆ ಮೇಘಾಳ ವಿವಾಹ ನಿಶ್ಚಯವಾಯಿತು. ಮೈಸೂರಿನ ಕಲ್ಯಾಣ ಮಂಟಪದಲ್ಲಿ ಮದುವೆಯ ಸಿದ್ಧತೆಗಳು ಭರದಿಂದ ಸಾಗಿದ್ದವು. ಶಂಕರ್ ಒಬ್ಬರೇ ನಿಂತು ಮದುವೆಯ ಪ್ರತಿಯೊಂದು ಕೆಲಸವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ಮಗಳಿಗೆ ಇಷ್ಟವಾದ ರೇಷ್ಮೆ ಸೀರೆ, ಅವಳು ಹಿಂದೊಮ್ಮೆ ಕೇಳಿದ್ದ ಆಭರಣಗಳು ಎಲ್ಲವನ್ನೂ ಒದಗಿಸಿದ್ದರು. ಮದುವೆಯ ದಿನ ವಧುವಿನ ಉಡುಪಿನಲ್ಲಿ ಕಂಗೊಳಿಸುತ್ತಿದ್ದ ಮೇಘಾಳನ್ನು ನೋಡಿ ಶಂಕರ್ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಆದರೆ ಕನ್ಯಾದಾನದ ಕ್ಷಣ ಬಂದಾಗ ಅವರ ಕೈಗಳು ನಡುಗಿದವು. ತಮ್ಮ ಜೀವದ ಉಸಿರಾಗಿದ್ದವಳನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸುವಾಗ ನನ್ನ ಮಗಳಲ್ಲಿ ಎಂದೂ ನೀರು ಬರದಂತೆ ನೋಡಿಕೋಪ್ಪ ಎಂದು ಪ್ರದೀಪ್ನ ಕೈ ಹಿಡಿದು ಬೇಡಿಕೊಂಡರು. ಬೀಳ್ಕೊಡುಗೆಯ ವಿದಾಯ ಸಮಯದಲ್ಲಿ ಮೇಘ ಅಪ್ಪನನ್ನು ಒಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳಿಂದ ಹೆಚ್ಚು ಅಳಬೇಕಿದ್ದ ಶಂಕರ್ ಮಗಳು ಧೈರ್ಯ ಕಳೆದುಕೊಳ್ಳಬಾರದೆಂದು ತಮ್ಮ ಕಣ್ಣೀರನ್ನು ಬಲವಂತವಾಗಿ ತಡೆದು ನಗುತ್ತಲೇ ಅವಳನ್ನು ಬೆಂಗಳೂರಿಗೆ ಕಳುಹಿಸಿಕೊಟ್ಟರು. ಮೇಘ ಗಂಡನ ಮನೆಗೆ ಹೋದ ಮರುದಿನ ಬೆಳಗ್ಗೆ ಮೈಸೂರಿನ ಆ ಮನೆಯಲ್ಲಿ ಸೂರ್ಯೋದಯವಾಯಿತು. ಆದರೆ ಆ ಮನೆಗೆ ಬೆಳಕೇ ಬಂದಿರಲಿಲ್ಲ. ದಿನವೂ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಅಪ್ಪ ನಂಗೊಂದು ಕಪ್ ಕಾಫಿ ಕೊಡು ಎಂದು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಕೇಳುತ್ತಿದ್ದ ಆ ಸುಮಧುರ ಧ್ವನಿ ಇಂದು ಅಲ್ಲಿರಲಿಲ್ಲ. ಶಂಕರ್ ಅಭ್ಯಾಸದ ಬಲದಿಂದ 2 ಕಪ್ ಕಾಫಿ ಮಾಡಿದರು. 1 ಕಪ್ಪನ್ನು ಟೇಬಲ್ ಮೇಲಿಟ್ಟು ಮಗಳು ಬರುತ್ತಾಳೆಂದು ಬಂತೆ ತಿರುಗಿ ನೋಡಿದರು. ಅಲ್ಲಿ ಯಾರೂ ಇರಲಿಲ್ಲ. ಆಗಷ್ಟೇ ಅವರಿಗೆ ವಾಸ್ತವದ ಅರಿವಾಯಿತು. ತನ್ನ ಹಕ್ಕಿ ಗೂಡು ಬಿಟ್ಟು ಹಾರಿ ಹೋಗಿದೆ ಎಂಬ ಸತ್ಯ ಎದೆಗೆ ಚುಚ್ಚಿತು. ಆ ಹಳೆಯ ಮನೆಯ ಪ್ರತಿಯೊಂದು ಮೂಲೆಗೂ ಮೇಘಾಳ ನೆನಪುಗಳೇ ಅಂಟಿಕೊಂಡಿದ್ದವು. ಅವಳ ಕೋಣೆಗೆ ಹೋದರೆ ಅವಳು ಮರೆತು ಹೋಗಿದ್ದ ಒಂದು ಹೇರ್ ಬ್ಯಾಂಡ್, ಕನ್ನಡಿಯ ಮುಂದಿದ್ದ ಅವಳ ಬಿಂದಿ, ಅವಳು ಓದುತ್ತಿದ್ದ ಪುಸ್ತಕಗಳು ಎಲ್ಲವೂ ಅವಳ ಇರುವಿಕೆಯ ಭ್ರಮೆಯನ್ನು ಸೃಷ್ಟಿಸುತ್ತಿದ್ದವು. ಆ ವಸ್ತುಗಳನ್ನು ಮುಟ್ಟಿದ ಶಂಕರ್ ಅವರ ಬೆರಳುಗಳು ನಡುಗಿದವು. ಇಷ್ಟು ವರ್ಷಗಳ ಕಾಲ ಆ ಮನೆಯ ಗೋಡೆಗಳು ಮೇಘಾಳ ನಗು, ಅವಳ ಕೋಪ, ಅವಳ ತರಲೆಗಳಿಗೆ ಸಾಕ್ಷಿಯಾಗಿದ್ದವು. ಆದರೆ ಇಂದು ಆ ಗೋಡೆಗಳು ಕೇವಲ ಮೌನವನ್ನು ಪ್ರತಿಧ್ವನಿಸುತ್ತಿದ್ದವು. ಆ ಮನೆಯ ವಿಶಾಲವಾದ ಪಡಸಾಲೆ ಈಗ ಶಂಕರ್ ಅವರನ್ನು ನುಂಗಲು ಬರುವಂತೆ ಭಾಸವಾಗುತ್ತಿತ್ತು. ತಾಯಿ ಇಲ್ಲದ ಮಗಳನ್ನು ಬೆಳೆಸುವ ಭರದಲ್ಲಿ ಶಂಕರ್ ತಮ್ಮದೇ ಆದ ಯಾವುದೇ ಸ್ನೇಹಿತರ ವಲಯವನ್ನು ಕಟ್ಟಿಕೊಂಡಿರಲಿಲ್ಲ. ಅವರ ಜಗತ್ತೇನಿದ್ದರೂ ಮಗಳ ಸುತ್ತಲೇ ಗಿರಿಕಿ ಹೊಡೆಯುತ್ತಿತ್ತು. ಈಗ ಆ ಜಗತ್ತೇ ದೂರವಾದಾಗ ದಿಕ್ಕು ತಪ್ಪಿದ ನಾವಿಕನಂತಾದರು. ದಿನಗಳು ಉರುಳಿದವು. ಆದರೆ ಶಂಕರ್ ಅವರ ಒಂಟಿತನ ಮಾತ್ರ ಕಡಿಮೆಯಾಗಲಿಲ್ಲ. ಪ್ರತಿದಿನ ಸಂಜೆ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುವುದು ಅವರಿಗೆ ಶಿಕ್ಷೆಯಂತೆ ಅನಿಸತೊಡಗಿತು. ಹಿಂದೆಲ್ಲ ಮನೆಗೆ ಬರುತ್ತಿದ್ದಂತೆಯೇ ಮೇಘ ಓಡಿ ಬಂದು ಬಾಗಿಲು ತೆಗೆಯುತ್ತಿದ್ದಳು. ಯಾಕಪ್ಪ ಇಷ್ಟು ಲೇಟು ಎಂದು ಪ್ರೀತಿಯಿಂದ ಗದರುತ್ತಿದ್ದಳು. ಈಗ ಅವರು ತಮ್ಮ ಬಳಿಯಿರುವ ಬೀಗದಿಂದ ತಾವೇ ಬಾಗಿಲು ತೆಗೆದುಕೊಂಡು ಕತ್ತಲು ತುಂಬಿದ ಮನೆಗೆ ಕಾಲಿಡಬೇಕಿತ್ತು. ಲೈಟ್ ಹಾಕಿದಾಗ ಕಾಣುವ ಆ ಖಾಲಿ ಮನೆ ಅವರ ಮನಸ್ಸನ್ನು ಭಾರ ಮಾಡುತ್ತಿತ್ತು. ರಾತ್ರಿಯ ಊಟದ ಸಮಯವಂತೂ ಮತ್ತಷ್ಟು ಯಾತನಾದಾಯಕವಾಗಿತ್ತು. ಇಬ್ಬರು ಕೂತು ಊಟ ಮಾಡುತ್ತಿದ್ದ ಆ ಡೈನಿಂಗ್ ಟೇಬಲ್ ಈಗ ಮರುಭೂಮಿಯಂತೆ ಭಾಸವಾಗುತ್ತಿತ್ತು. ತಮಗೊಬ್ಬರಿಗೆ ಏನು ಅಡುಗೆ ಮಾಡಿಕೊಳ್ಳುವುದು ಇದು ಬೇಸರಪಟ್ಟು ಕೇವಲ ಬ್ರೆಡ್ ಅಥವಾ ಚಿತ್ರಾನ್ನ ಮಾಡಿಕೊಂಡು ತಿಂದು ಮಲಗುತ್ತಿದ್ದರು. ಮನೆಯ ನೀರವ ಮೌನವನ್ನು ಸಹಿಸಿಕೊಳ್ಳಲಾಗದೆ ತಮಗೆ ನೋಡಲು ಇಷ್ಟವಲ್ಲದಿದ್ದರೂ ಟಿವಿಯನ್ನು ಆನ್ ಮಾಡಿ ಬಿಡುತ್ತಿದ್ದರು.
ಟಿವಿಯೊಳಗಿನ ಪಾತ್ರಗಳ ಮಾತುಗಳು, ನ್ಯೂಸ್ ಚಾನೆಲ್ನ ಅಬ್ಬರ ಇವೆಲ್ಲವೂ ಮನೆಯಲ್ಲಿ ಬೇರಾರೋ ಇದ್ದಂತೆ ಇದ್ದಾರೆ ಎಂಬ ಕೃತಕ ಭಾವನೆಯನ್ನು ಹುಟ್ಟುಹಾಕಲು ಅವರು ಕಂಡುಕೊಂಡ ಸಣ್ಣ ಉಪಾಯವಾಗಿತ್ತು. ಆ ಟಿವಿಯ ಸದ್ದು ಮಾತ್ರವೇ ಆ ಮನೆಯ ಮೌನವನ್ನು ಮುರಿಯುವ ಏಕೈಕ ಸಾಧನವಾಗಿತ್ತು. ಬೆಂಗಳೂರಿನಲ್ಲಿ ತನ್ನ ಹೊಸ ಸಂಸಾರದೊಂದಿಗೆ ಹೊಂದಿಕೊಳ್ಳುತ್ತಿದ್ದ ಮೇಘ ಅಪ್ಪನ ಮೇಲಿನ ಪ್ರೀತಿಯಿಂದ ಪ್ರತಿದಿನ ರಾತ್ರಿ 8 ಗಂಟೆಗೆ ಸರಿಯಾಗಿ ವಿಡಿಯೋ ಕಾಲ್ ಮಾಡುತ್ತಿದ್ದಳು. ಆ ಒಂದು ಕರೆಗಾಗಿ ಶಂಕರ್ ಇಡೀ ದಿನ ಕಾಯುತ್ತಿದ್ದರು. 8 ಗಂಟೆಯಾಗುತ್ತಿದ್ದಂತೆಯೇ ಮುಖ ತೊಳೆದು ಕೂದಲು ಸರಿಪಡಿಸಿಕೊಂಡು ಮುಖದ ಮೇಲೆ ಒಂದು ಕೃತಕವಾದ ಆದರೆ ಅತ್ಯಂತವಾಗಿ ನೈಜವಾಗಿ ಕಾಣುವ ನಗುವನ್ನು ಅಂಟಿಸಿಕೊಳ್ಳುತ್ತಿದ್ದರು. ಪರದೆಯ ಮೇಲೆ ಮಗಳ ನಗು ಮುಖ ಕಾಣಿಸುತ್ತಿದ್ದಂತೆಯೇ ಅವರ ಒಳಗಿನ ದುಃಖವೆಲ್ಲ ಕ್ಷಣಕಾಲ ಮಾಯವಾಗುತ್ತಿತ್ತು. ಅಪ್ಪ, ಊಟ ಆಯ್ತಾ? ಏನ್ ಮಾಡಿದ್ದೆ ಎಂದು ಅವಳು ಕೇಳಿದಾಗ ತಾವು ತಿಂದ ಒಣ ಬ್ರೆಡ್ ತುಂಡುಗಳನ್ನು ನೆನಪಿಸಿಕೊಳ್ಳದೆ ಬಿಸಿ ಬಿಸಿ ರೊಟ್ಟಿ, ಬದನೆಕಾಯಿ ಎಣ್ಣೆಗಾಯಿ ಮಾಡಿದ್ದೆ ಕಂದ ಎಂದು ಸುಳ್ಳು ಹೇಳುತ್ತಿದ್ದರು. ತಾನು ಒಂಟಿಯಾಗಿದ್ದೇನೆ, ಊಟ ಸೇರುತ್ತಿಲ್ಲ ಎಂದು ಹೇಳಿದರೆ ಹೊಸ ಬಾಳಿಗೆ ಕಾಲಿಟ್ಟಿರುವ ಮಗಳ ಮನಸ್ಸಿಗೆ ಬೇಸರವಾಗುತ್ತದೆ, ಅವಳ ನೆಮ್ಮದಿ ಹಾಳಾಗುತ್ತದೆ ಎಂಬುದು ಅವರ ಆತಂಕವಾಗಿತ್ತು. ವಿಡಿಯೋ ಕಾಲ್ನಲ್ಲಿ ಮೇಘ ತನ್ನ ಹೊಸ ಮನೆಯ ಬಗ್ಗೆ, ಪ್ರದೀಪ್ನ ಕಾಳಜಿಯ ಬಗ್ಗೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಉತ್ಸಾಹದಿಂದ ಮಾತನಾಡುತ್ತಿದ್ದಳು. ಪ್ರದೀಪ್ ಕೂಡ ನಡುವೆ ಬಂದು ಮಾವ ಹೇಗಿದ್ದೀರಾ ಎಂದು ಪ್ರೀತಿಯಿಂದ ವಿಚಾರಿಸುತ್ತಿದ್ದ. ಮಗಳು ಬಹಳ ಸಂತೋಷವಾಗಿದ್ದಾಳೆ, ಅವಳಿಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಎಂಬ ಸಮಾಧಾನ ಶಂಕರ್ ಅವರ ಮನಸ್ಸಿನಲ್ಲಿತ್ತು. ಅವಳು ಮಾತನಾಡುವಾಗ ಹ್ಞೂ ಎನ್ನುತ್ತಾ ಅವಳ ಜೋಕ್ಗಳಿಗೆ ನಗುತ್ತಾ ತಾವು ಮೈಸೂರಿನಲ್ಲಿ ಬಹಳ ಖುಷಿಯಾಗಿದ್ದೇವೆ, ನೆರೆಹೊರೆಯವರ ಜೊತೆ ಹರಟೆ ಹೊಡೆಯುತ್ತಿದ್ದೇವೆ ಎಂಬ ಚಿತ್ರಣವನ್ನು ಆ ಡಿಜಿಟಲ್ ಪರದೆಯ ಮೂಲಕ ಕಟ್ಟಿಕೊಡುತ್ತಿದ್ದರು. ಸರಿಯಪ್ಪ, ಪ್ರದೀಪ್ ಊಟಕ್ಕೆ ಕಾಯ್ತಿದ್ದಾನೆ, ನಾನು ನಾಳೆ ಕಾಲ್ ಮಾಡ್ತೀನಿ, ಟೇಕ್ ಕೇರ್, ಬಾಯ್ ಎಂದು ಮೇಘ ಕರೆಯಿಟ್ಟ ತಕ್ಷಣ ಮೊಬೈಲ್ ಪರದೆ ಕಪ್ಪಾಗುತ್ತಿತ್ತು. ಆ ಪರದೆ ಕಪ್ಪಾಗುತ್ತಿದ್ದಂತೆಯೇ ಶಂಕರ್ ಅವರ ಮುಖದಲ್ಲಿ ಆ ಪ್ರಖರವಾದ ನಗು ಕೂಡ ಕ್ಷಣಮಾತ್ರದಲ್ಲಿ ಕರಗಿ ಹೋಗುತ್ತಿತ್ತು. ಆ ನಗುವಿನ ಹಿಂದಿದ್ದ ಬೃಹತ್ ಶೂನ್ಯತೆ ಮತ್ತೆ ಅವರನ್ನು ಆವರಿಸಿಕೊಳ್ಳುತ್ತಿತ್ತು. ಮನೆಯ ಮೌನ ಮತ್ತೆ ಅಟ್ಟಹಾಸಗೈಯುತ್ತಿತ್ತು. ಮೊಬೈಲನ್ನು ಪಕ್ಕಕ್ಕಿಟ್ಟು ತಮ್ಮ ಹಳೆಯ ಆರಾಮ ಕುರ್ಚಿಯ ಮೇಲೆ ಒರಗಿ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದರು. ತಾನು ಮಗಳನ್ನು ಸಾಕಿದ್ದು ಅವಳನ್ನು ಇನ್ನೊಬ್ಬರಿಗೆ ಒಪ್ಪಿಸಲು ತಾನೆ ಎಂಬ ಪ್ರಶ್ನೆ ಮೂಡಿದರೂ ಪ್ರಕೃತಿಯ ನಿಯಮವನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಅವರಲ್ಲಿತ್ತು. ಕಣ್ಣಂಚಿನಲ್ಲಿ ಜಿನುಗುವ ನೀರನ್ನು ವಯಸ್ಸಾದ ಕೈಗಳಿಂದ ಒರೆಸಿಕೊಳ್ಳುತ್ತಾ ಅವರು ಖುಷಿಯಾಗಿರಲಿ, ನನ್ನ ಒಂಟಿತನ ಅವಳಿಗೆ ಎಂದಿಗೂ ಶಾಪವಾಗದಿರಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ತಾಯಿ ಇಲ್ಲದ ಮಗಳನ್ನು ಬೆಳೆಸಿದ ಆ ತಂದೆಯ ತ್ಯಾಗ ಈಗ ಅವಳ ಸಂತೋಷಕ್ಕಾಗಿ ತನ್ನದೇ ಒಂಟಿತನವನ್ನು ನುಂಗಿಕೊಳ್ಳುವ ಮೂಲಕ ಮುಂದುವರಿಯುತ್ತಿತ್ತು. ಬಾಹ್ಯ ಜಗತ್ತಿಗೆ ಮತ್ತು ಮಗಳಿಗೆ ಅವರು ಅತ್ಯಂತ ಖುಷಿಯಾದ ನಿವೃತ್ತ ಜೀವನ ನಡೆಸುತ್ತಿರುವ ತಂದೆಯಾಗಿ ಕಂಡರೆ, ಒಳಗೆ ಮಾತ್ರ ಮಗಳ ನೆನಪಿನಲ್ಲಿ ಬೇಯುತ್ತಿರುವ ಒಬ್ಬಂಟಿ ಜೀವವಾಗಿದ್ದರು. ಬೆಂಗಳೂರಿನ ಆ ಫ್ಲ್ಯಾಟ್ನಲ್ಲಿ ಅಂದು ಎಂದಿನಂತೆ ಸಂಜೆಯಾಗಿತ್ತು. ಹೊರಗಡೆ ಮಳೆ ಸುರಿಯುತ್ತಿತ್ತು. ಕಾರಣ ವಾತಾವರಣ ತಂಪಾಗಿತ್ತು. IT ಕಂಪನಿಯ ಕೆಲಸಗಳನ್ನು ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿಟ್ಟ ಮೇಘ ಕಾಫಿ ಮಾಡಿಕೊಂಡು ಸೋಫಾದ ಮೇಲೆ ಕುಳಿತಳು. ಸಮಯ ರಾತ್ರಿ 8 ಗಂಟೆಯಾಗುತ್ತಲೇ ಅವಳ ಬೆರಳುಗಳು ಅಭ್ಯಾಸದ ಬಲದಿಂದ ಮೊಬೈಲ್ನಲ್ಲಿದ್ದ ಅಪ್ಪನ ನಂಬರ್ ಡಯಲ್ ಮಾಡಿದವು. ರಿಂಗ್ ಆಗುತ್ತಿದ್ದಂತೆಯೇ ಅತ್ತ ಮೈಸೂರಿನ ಮನೆಯಿಂದ ಶಂಕರ್ ವಿಡಿಯೋ ಕಾಲ್ ಸ್ವೀಕರಿಸಿದರು. ಹಾಯ್ ಅಪ್ಪ ಎಂದು ನಗುನಗುತ್ತಲೇ ಮಾತನಾಡಿಸಿದ ಮೇಘಾಳಿಗೆ ಅಂದು ಅಪ್ಪನ ಮುಖ ಪರದೆಯ ಮೇಲೆ ಮೂಡುತ್ತಿದ್ದಂತೆಯೇ ಏನೋ ಒಂಥರ ಅಪರಿಚಿತ ಭಾವನೆ ಕಾಡತೊಡಗಿತು. ಪ್ರತಿದಿನವೂ ಅಪ್ಪನ ಮುಖದಲ್ಲಿ ಕಾಣುತ್ತಿದ್ದ ಆ ನಗು ಅಂದು ತುಟಿಗಳ ಮೇಲಿದ್ದೆ ಹೊರತು ಕಣ್ಣುಗಳಲ್ಲಿರಲಿಲ್ಲ. ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಮೂಡಿದ್ದವು. ಮುಖದಲ್ಲಿ ಯಾವುದೋ ವಿವರಿಸಲಾಗದ ಕಳೆಗುಂದಿದ ಭಾವ ಎದ್ದು ಕಾಣುತ್ತಿತ್ತು. ಏನಪ್ಪ ಮಾಡ್ತಿದೀಯಾ, ಊಟ ಆಯ್ತಾ ಎಂದು ಮೇಘ ಕೇಳಿದಾಗ ಶಂಕರ್ ಆಯ್ತು ಕಂದ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೆ, ತಿಂದೆ, ನೀನು ತಿಂದ್ಯಾ ಎಂದು ಉತ್ತರಿಸಿದರು. ಆದರೆ ಅವರ ಆ ಮಾತಿನಲ್ಲಿ ಹಿಂದಿನ ಉತ್ಸಾಹವಿರಲಿಲ್ಲ. ಧ್ವನಿ ಮಂಕಾಗಿತ್ತು. ಆ ಮಾತುಗಳು ಕೇವಲ ಯಾಂತ್ರಿಕವಾಗಿ ಹೊರಬರುತ್ತಿದ್ದವು ಎಂಬುದು ಮೇಘಾಳಿಗೆ ಸ್ಪಷ್ಟವಾಗಿ ಅರಿವಾಯಿತು. ಕ್ಯಾಮರಾದ ಹಿನ್ನೆಲೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ
ಅರ್ಧಂಬರ್ಧ ಬಿಡಿಸಿಟ್ಟಿದ್ದ ಬ್ರೆಡ್ ಪ್ಯಾಕೆಟ್ ಅವಳ ಕಣ್ಣಿಗೆ ಬಿತ್ತು. ಅಪ್ಪ ತನ್ನ ಬಳಿ ಸುಳ್ಳು ಹೇಳುತ್ತಿದ್ದಾರೆ, ಅವರು ಊಟ ಮಾಡಿಲ್ಲ ಎಂಬ ಸತ್ಯ ಅವಳ ಅರಿವಿಗೆ ಬಂತು. ಆ ವಿಡಿಯೋ ಕಾಲ್ನ ಹಿನ್ನೆಲೆಯಲ್ಲಿ ಆವರಿಸಿದ್ದ ನಿಶ್ಶಬ್ದತೆ ಕೇವಲ ಆ ಮನೆಯದ್ದಾಗಿರಲಿಲ್ಲ, ಅದು ಶಂಕರ್ ಅವರ ಮನಸ್ಸಿನದ್ದೂ ಆಗಿತ್ತು. ಅಪ್ಪನ ನಗುವಿನ ಹಿಂದಿರುವ ಆಳವಾದ ಶೂನ್ಯತೆ, ಮುಚ್ಚಿಡಲು ಪ್ರಯತ್ನಿಸುತ್ತಿರುವ ಕಣ್ಣೀರು ಮತ್ತು ಅವರನ್ನು ಕಾಡುತ್ತಿರುವ ಒಂಟಿತನ ಮೇಘಾಳ ಕಣ್ಣಿಗೆ ಸ್ಪಷ್ಟವಾಗಿ ಕಂಡಿತು. ತಂದೆ ಮಗಳ ಕರುಳನ ಬೆಳ್ಳಿಯ ನಂಟಿಗೆ ಪದಗಳನ್ನ ಹಂಗಿರಲಿಲ್ಲ. ಅಪ್ಪನ ಮೌನವೇ ಅವಳಿಗೆ ಎಲ್ಲವನ್ನೂ ಸಾರಿ ಹೇಳುತ್ತಿತ್ತು. ತನ್ನ ತಂದೆ ಆ ದೊಡ್ಡ ಮನೆಯಲ್ಲಿ ತನ್ನ ನೆನಪುಗಳೊಂದಿಗೆ ಏಕಾಂಗಿಯಾಗಿ ನರಳುತ್ತಿದ್ದಾರೆ ಎಂಬ ಕ್ರೂರ ಸತ್ಯ ಅವಳ ಕರುಳನ್ನು ಹಿಂಡಿತು. ಕಾಲ್ ಕಟ್ ಮಾಡುವಾಗ ಹುಷಾರು ಅಪ್ಪ ಎನ್ನುತ್ತಿದ್ದಂತೆ ಅವಳ ಗಂಟಲು ಗದ್ಗದಿತವಾಗಿತ್ತು. ಕಾಲ್ ಕಟ್ ಆದ ತಕ್ಷಣ ಮೇಘ ಮೊಬೈಲನ್ನು ಟೇಬಲ್ ಮೇಲಿಟ್ಟು ಮುಖದ ಮೇಲೆ ಎರಡೂ ಕೈಗಳನ್ನಿಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳ ಮನಸ್ಸಿನಲ್ಲಿ ಅಪರಾಧಿ ಪ್ರಜ್ಞೆ ಭುಗಿಲೆದ್ದಿತು. ನನಗೆ ಅಮ್ಮನಿಲ್ಲ ಎಂಬ ಕೊರಗು ಕಾಳದಿರಲಿ ಎಂದು ತನ್ನ ಇಡೀ ಯೌವನವನ್ನು, ತನ್ನೆಲ್ಲ ಆಸೆಗಳನ್ನು ನನಗಾಗಿ ಬಲಿದಾನ ಮಾಡಿದ ಜೀವವದು. ನನಗೆ ಜ್ವರ ಬಂದಾಗ ಇಡೀ ರಾತ್ರಿ ನಿದ್ದೆ ಮಾಡದೆ ಕಾವಲು ಕಾದವರು ಆದರೆ ಇಂದು ಅವರಿಗೆ ವಯಸ್ಸಾಗುತ್ತಿರುವಾಗ, ಅವರಿಗೆ ನನ್ನ ಸಾಮೀಪ್ಯದ ಅವಶ್ಯಕತೆ ಅತಿ ಹೆಚ್ಚಿರುವಾಗ, ನಾನು ಅವರನ್ನು ಆ ಹಳೆಯ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು 106 ಕಿಲೋಮೀಟರ್ ದೂರದಲ್ಲಿ ನನ್ನದೇ ಹೊಸ ಸಂಸಾರ ಕಟ್ಟಿಕೊಂಡು ಕುಳಿತಿದ್ದೇನಲ್ಲ ಎಂಬ ಪ್ರಶ್ನೆ ಅವಳ ಎದೆಯನ್ನು ಸೀಳಿತು. ಅವಳ ಅಳುವಿನ ಸದ್ದು ಕೇಳಿ ಒಳಗಿನ ಕೋಣೆಯಲ್ಲಿ ಆಫೀಸ್ ಮೀಟಿಂಗ್ನಲ್ಲಿದ್ದ ಪ್ರದೀಪ್ ಗಾಬರಿಯಾಗಿ ಹೊರಬಂದನು. ತನ್ನ ಹೆಂಡತಿ ಸೋಫಾದ ಮೇಲೆ ಕುಸಿದು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಅವನಿಗೆ ಆತಂಕವಾಯಿತು. ಓಡಿ ಬಂದು ಅವಳ ಪಕ್ಕ ಕುಳಿತು, ಏನಾಯ್ತು ಮೇಘ, ಯಾಕೆ ಅಳ್ತಿದ್ದೀಯಾ? ಆಫೀಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಥವಾ ಅವನಿಗೆ ಏನಾದರೂ ಹುಷಾರಿಲ್ವಾ ಎಂದು ಬೆನ್ನವರ ಸುತ್ತ ಕಳಕಳಿಯಿಂದ ಕೇಳಿದನು. ಮೇಘ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಪ್ಪನೊಂದಿಗಿನ ವಿಡಿಯೋ ಕಾಲ್ನ ವಿವರಗಳನ್ನು, ತನ್ನ ಮನಸ್ಸಿಗೆ ಅರಿವಾದ ಅಪ್ಪನ ಒಂಟಿತನದ ಸತ್ಯವನ್ನು ಪ್ರದೀಪ್ ಮುಂದೆ ಬಿಚ್ಚಿಟ್ಟಳು. ಅವರು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಪ್ರದೀಪ್. ಅವರು ಖುಷಿಯಾಗಿಲ್ಲ. ಆ ಮನೆ ಅವರನ್ನ ಕಾಡ್ತಿದೆ. ಅವರು ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ. ನನ್ನ ನೆನಪಲ್ಲೇ ಕರಗಿ ಹೋಗ್ತಿದ್ದಾರೆ. ನಾವು ಅವರನ್ನು ಆ ರೀತಿ ಬಿಟ್ಟು ಬಂದದ್ದು ದೊಡ್ಡ ತಪ್ಪು. ನಾನೊಬ್ಬಳು ಸ್ವಾರ್ಥಿ ಮಗಳು ಎಂದು ವಿಕ್ಕಳಿಸುತ್ತಾ ತನ್ನೆಲ್ಲಾ ನೋವನ್ನು ತೋಡಿಕೊಂಡಳು. ಪ್ರದೀಪ್ ಬಹಳ ಸಂಯಮದ ಹಾಗೂ ಪರಿಸ್ಥಿತಿಯನ್ನು ವಿವೇಕದಿಂದ ಅರ್ಥ ಮಾಡಿಕೊಳ್ಳುವ ಸ್ವಭಾವದ ಯುವಕ. ಅವನು ಮೇಘಾಳ ಮಾತನ್ನು ಮಧ್ಯದಲ್ಲಿ ತಡೆಯಲಿಲ್ಲ. ಅವಳ ದುಃಖವೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಬರಲು ಬಿಟ್ಟನು. ನಂತರ ಅವಳಿಗೆ ಕುಳಿಯಲು ನೀರು ಕೊಟ್ಟು ಅವಳ ಕೈಯನ್ನು ತನ್ನ ಎರಡೂ ಕೈಗಳ ನಡುವೆ ಭದ್ರವಾಗಿ ಹಿಡಿದುಕೊಂಡನು. ಮೇಘ, ಮೊದಲು ಅಳೋದನ್ನ ನಿಲ್ಲಿಸು. ನೀನು ಸ್ವಾರ್ಥಿ ಖಂಡಿತ ಅಲ್ಲ. ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಬರುವುದು ಪ್ರಕೃತಿಯ ನಿಯಮ. ಅದಕ್ಕೆ ನೀನು ನಿನ್ನನ್ನು ದೂಷಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಮಾವನವರ ಒಂಟಿತನದ ಬಗ್ಗೆ ನೀನು ಹೇಳುತ್ತಿರುವುದು 100ಕ್ಕೆ 100 ಸತ್ಯ. ನನಗೂ ಹಲವು ಬಾರಿ ಅವರ ಜೊತೆ ಮಾತನಾಡುವಾಗ ಅದು ಅನಿಸಿತ್ತು. ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಎಂಬ ಗೊಂದಲ ನನಗೂ ಇತ್ತು ಎಂದು ಅತ್ಯಂತ ಪ್ರಬುದ್ಧತೆಯಿಂದ ಸಾಂತ್ವನ ಹೇಳಿದ. ಮುಂದುವರೆದು ಅವನು ವಾಸ್ತವದ ಚಿತ್ರಣವನ್ನು ಬಿಚ್ಚಿಟ್ಟನು. ಮೇಘ, ಇದು ಭಾವುಕತೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯವಲ್ಲ. ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಬೇಕು. ನಿನಗೆ ಗೊತ್ತಿರುವ ಹಾಗೆ ನಾವು ನಮ್ಮ IT ಕೆಲಸ ಬಿಟ್ಟು ಮೈಸೂರಿಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಕರಿಯರ್ ಈಗ ತಾನೇ ಒಂದು ಹಂತಕ್ಕೆ ಬಂದು ನಿಂತಿದೆ. ನಮ್ಮದೇ ಆದ ಕಮಿಟ್ಮೆಂಟ್ಗಳಿವೆ, ಬ್ಯಾಂಕ್ ಲೋನ್ಗಳಿವೆ. ಹಾಗಂತ ಮಾವನವರನ್ನು ಅಲ್ಲಿಯೇ ಒಂಟಿಯಾಗಿ ನರಳಲು ಬಿಡುವುದೂ ಸರಿಯಲ್ಲ. ಅದು ಮನುಷ್ಯತ್ವವೇ ಅಲ್ಲ. ಮೇಘ ತಕ್ಷಣ, ಹಾಗಾದ್ರೆ ಅಪ್ಪನ್ನ ಇಲ್ಲಿಗೆ ನಮ್ಮ ಮನೆಗೆ ಕರ್ಕೊಂಡು ಬಂದು ಬಿಡೋಣ ಪ್ರದೀಪ್, ನಮ್ಮ ಜೊತೆಯೇ ಇರಲಿ ಎಂದಳು. ಪ್ರದೀಪ್ ಮೃದುವಾಗಿ ನಗುತ್ತಾ ತಲೆಯಾಡಿಸಿದ. ಅದೇ ನಮ್ಮ ಅತಿ ದೊಡ್ಡ ತಪ್ಪು ಕಲ್ಪನೆ ಮೇಘ. ಅವರು ಬೆಂಗಳೂರಿಗೆ ಬಂದು ನಮ್ಮ ಈ 4 ಗೋಡೆಗಳ ಫ್ಲಾಟ್ನಲ್ಲಿ ಇರಲು ಖಂಡಿತ ಇಷ್ಟಪಡಲ್ಲ. ನೀನು ಯೋಚನೆ ಮಾಡು. ಆ ಮೈಸೂರಿನ ಮನೆಯಲ್ಲಿ ಅವರ ಇಡೀ ಬದುಕಿದೆ. ಅತ್ತೆಯವರ ನೆನಪುಗಳಿರುವುದೇ ಆ ಮನೆಯಲ್ಲಿ.
ನೀನು ಹುಟ್ಟಿ ಅಂಬೆಗಾಲಿಟ್ಟು ಬೆಳೆದ ಆ ಮನೆಯ ಪ್ರತಿಯೊಂದು ಮೂಲೆಗೂ ಅವರ ಜೀವ ಅಂಟಿಕೊಂಡಿದೆ. ಅವರ ಸ್ನೇಹಿತರು, ಅವರಿಗೆ ಪರಿಚಯವಿರುವ ರಸ್ತೆಗಳು, ಅಂಗಡಿಗಳು ಎಲ್ಲವೂ ಅಲ್ಲೇ ಇವೆ. ಆ ಮನೆಯೇ ಅವರಿಗೆ ಪ್ರಾಣ. ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತ ಪ್ರದೀಪ್ ಮತ್ತೆ ಮುಂದುವರಿಸಿದ. ಈ ಬೆಂಗಳೂರಿನ ಅಪಾರ್ಟ್ಮೆಂಟ್ ಸಂಸ್ಕೃತಿಯಲ್ಲಿ ಪಕ್ಕದ ಮನೆಯವರು ಯಾರು ಅಂತಲೇ ಗೊತ್ತಿರದ ಈ ಕಾಂಕ್ರೀಟ್ ಕಾಡಿನಲ್ಲಿ ಅವರನ್ನು ತಂದು ಕೂರಿಸಿದರೆ ಅವರು ಉಸಿರುಗಟ್ಟಿ ಸಾಯ್ತಾರೆ. ವಯಸ್ಸಾದ ಕಾಲದಲ್ಲಿ ಮನುಷ್ಯನಿಗೆ ತನ್ನದೇ ಆದ ಒಂದು ಕಂಫರ್ಟ್ ಝೋನ್ ಬೇಕಿರುತ್ತದೆ. ನಾವು ಅವರನ್ನು ಅಲ್ಲಿಂದ ಕಿತ್ತು ತರುವುದು ಆಲದ ಮರವನ್ನು ಕುಂಡದಲ್ಲಿ ನೆಟ್ಟಂತೆ ಆಗುತ್ತದೆ. ಅದರಿಂದ ಅವರ ಒಂಟಿತನ ಇನ್ನೂ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಮೇಘಾಳಿಗೆ ಪ್ರದೀಪ್ನ ಪ್ರತಿಯೊಂದು ಮಾತುಗಳು ಅಕ್ಷರಶಃ ಸತ್ಯವೆನಿಸಿದವು. ಹಾಗಾದ್ರೆ ನಾವೇನು ಮಾಡೋದು ಪ್ರದೀಪ್? ಅಪ್ಪನಿಗೆ ಈ ಒಂಟಿತನದಿಂದ ಮುಕ್ತಿ ಕೊಡೋದು ಹೇಗೆ ಎಂದು ಅಸಹಾಯಕತೆಯಿಂದ ಕೇಳಿದಳು. ಪ್ರದೀಪ್ ಅವಳ ಕಣ್ಣೀರು ಒರೆಸುತ್ತಾ ದೃಢವಾದ ಧ್ವನಿಯಲ್ಲಿ ಹೇಳಿದ, ನಾನು ಬೇರೆಯದೇ ದಾರಿ ಹುಡುಕಬೇಕು ಮೇಘ. ನಾವು ಮೈಸೂರಿಗೆ ಹೋಗದೆ, ಅವರು ಬೆಂಗಳೂರಿಗೆ ಬರದೆ, ಅವರ ದಿನನಿತ್ಯದ ಬದುಕಿನಲ್ಲಿ ನಾವಿಬ್ಬರೂ ಹೇಗೆ ಭಾಗಿಯಾಗಬಹುದು ಅಂತ ಯೋಚನೆ ಮಾಡಬೇಕು. ಅವರ ಸಮಯವನ್ನು ಕಳೆಯಲು, ಅವರಲ್ಲಿರುವ ಪ್ರತಿಭೆಯನ್ನು ಹೊರತರಲು ಯಾವುದಾದರೂ ಒಂದು ದಾರಿ ಹುಡುಕಬೇಕು. ಅವರು ಸುಮ್ಮನೆ ಟಿವಿ ಮುಂದೆ ಕೂತು ಕೊರಗುವ ಬದಲು ಜಗತ್ತಿನ ಜೊತೆ ಬೇರೆಯವರಂತೆ ಬೆರೆಯುವಂತೆ ಮಾಡಬೇಕು. ಖಂಡಿತ ನಾವೊಂದು ದಾರಿ ಹುಡುಕೋಣ. ನೀನು ಚಿಂತೆ ಮಾಡಬೇಡ. ಗಂಡನ ಈ ಭರವಸೆಯ ಮಾತುಗಳು ಮೇಘಾಳ ಮನಸ್ಸಿನಲ್ಲಿದ್ದ ಭಾರವನ್ನು ಅರ್ಧದಷ್ಟು ಕಡಿಮೆ ಮಾಡಿದವು. ತನ್ನ ತಂದೆಯ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವ, ತನ್ನ ಮನಸ್ಸಿನ ಭಾವನೆಗಳನ್ನು ಅಕ್ಷರಶಃ ಅರ್ಥ ಮಾಡಿಕೊಳ್ಳುವ ಜೀವನ ಸಂಗಾತಿ ಸಿಕ್ಕಿದ್ದಕ್ಕಾಗಿ ಅವಳು ಆ ದೇವರನ್ನು ಮೌನವಾಗಿ ಸ್ಮರಿಸಿದಳು. ಆ ಕರಾಳ ರಾತ್ರಿಯ ಕತ್ತಲೆಯಲ್ಲಿ ಅಪ್ಪನ ಒಂಟಿತನವನ್ನು ದೂರ ಮಾಡುವ ಒಂದು ಆಶಾಕಿರಣದ ಹುಟ್ಟಿಗೆ ಆ ಮಾತುಕತೆ ನಾಂದಿ ಆಡಿತ್ತು. ಖಂಡಿತ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿದ ಆ ಸುಂದರ ಪಯಣ ಮತ್ತು ಹೊಸ ಜೀವ ತುಂಬಿತು ಎಂಬುದರ ವಿಸ್ತಾರವಾದ ಕಥಾನಕ ಇಲ್ಲಿದೆ. ಹಿಂದಿನ ರಾತ್ರಿ ಗಂಡ ಹೆಂಡತಿಯ ನಡುವೆ ನಡೆದ ಆ ಸುದೀರ್ಘ ಹಾಗೂ ಭಾವುಕ ಮಾತುಕತೆಯ ನಂತರ ಮರುದಿನ ಮುಂಜಾನೆ ಬೆಂಗಳೂರಿನ ಫ್ಲಾಟ್ನಲ್ಲಿ ಒಂದು ಹೊಸ ಭರವಸೆಯೊಂದಿಗೆ ಸೂರ್ಯೋದಯವಾಯಿತು. ಮೇಘಾಳ ಮನಸ್ಸಿನಲ್ಲಿದ್ದ ಆತಂಕ ಈಗ ಒಂದು ಸ್ಪಷ್ಟವಾದ ರೂಪುರೇಷೆಯನ್ನು ಪಡೆದುಕೊಳ್ಳುತ್ತಿತ್ತು. ಅಪ್ಪನ ಒಂಟಿತನವನ್ನು ದೂರ ಮಾಡಲು ತಾವು ರೂಪಿಸಿದ ಯೋಜನೆಯ ಬಗ್ಗೆ ಅವಳಲ್ಲಿ ಅಪಾರ ನಿರೀಕ್ಷೆ ಇತ್ತು. ಶಂಕರ್ ಅವರಿಗೆ ಮೊದಲಿನಿಂದಲೂ ಸಾಹಿತ್ಯ, ಪುರಾಣ ಹಾಗೂ ಕಥೆಗಳ ಬಗ್ಗೆ ಅಪಾರವಾದ ಒಲವಿತ್ತು. ಬಿಡುವಿನ ವೇಳೆಯಲ್ಲಿ ಕುವೆಂಪು, ತೇಜಸ್ವಿಯವರ ಪುಸ್ತಕಗಳನ್ನು ಓದುವುದು ಅವರ ನೆಚ್ಚಿನ ಹವ್ಯಾಸವಾಗಿತ್ತು. ಅದರ ಜೊತೆಗೆ ತಾಯಿ ಇಲ್ಲದ ಮಗಳನ್ನು ಬೆಳೆಸುವ ಭರದಲ್ಲಿ ಅವರು ಪಾಕಪ್ರವೀಣರಾಗಿದ್ದರು. ಅಪ್ಪನ ಕೈಯಿಂದ ಮೂಡಿಬರುತ್ತಿದ್ದ ಹಳೆಯ ಕಾಲದ ಅಪರೂಪದ ಅಡುಗೆಗಳ ರುಚಿ ಎಂಥವರ ನಾಲಿಗೆಯಲ್ಲೂ ನೀರೂರಿಸುವಂತಿತ್ತು. ಈ ಎರಡು ಕಲೆಗಳೇ ಈಗ ಶಂಕರ್ ಅವರ ಬದುಕಿನ ಹೊಸ ದಾರಿದೀಪವಾಗಬೇಕಿತ್ತು. ಬೆಳಗ್ಗೆ ಕಾಫಿ ಕುಡಿಯುತ್ತಲೇ ಮೇಘ ಅಪ್ಪನಿಗೆ ಕರೆ ಮಾಡಿದಳು. ಅತ್ತ ಮೈಸೂರಿನಲ್ಲಿ ದಿನಪತ್ರಿಕೆಯ ಮೇಲೆ ಕಣ್ಣಾಡಿಸುತ್ತಾ ಶೂನ್ಯವನ್ನು ದಿಟ್ಟಿಸುತ್ತಿದ್ದ ಶಂಕರ್ ಮಗಳ ಅಕಾಲಿಕ ಕರೆಯಿಂದ ಸ್ವಲ್ಪ ಗಾಬರಿಯಾಗಿಯೇ ಫೋನ್ ಎತ್ತಿದರು. ಏನಮ್ಮ ಮೇಘ, ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದೀಯಾ? ಎಲ್ಲಾದರೂ ಹೊರಟಿದ್ದೀರಾ ಎಂದು ಕೇಳಿದರು. ಮೇಘ ತನ್ನ ಧ್ವನಿಯಲ್ಲಿ ಅತಿ ಹೆಚ್ಚು ಉತ್ಸಾಹವನ್ನು ತುಂಬಿಕೊಂಡು, ಪಾ, ನನಗೊಂದು ದೊಡ್ಡ ಸಹಾಯ ಬೇಕು ನಿನ್ನಿಂದ. ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಮತ್ತು ಬ್ಲಾಗ್ ಶುರು ಮಾಡಿದ್ದೀನಿ. ಅದರ ಹೆಸರು ಅಪ್ಪನ ಅಡುಗೆ ಮತ್ತು ಕತೆ ಅಂತ. ದಿನ ಒಂದೇ ತರಹದ ಬೋರ್ ಹೊಡೆಯೋ ಅಡುಗೆ ತಿಂದು ಸಾಕಾಗಿದೆ. ನನಗೆ ನಿನ್ನಿಂದ ಹಳೆಯ ಕಾಲದ ರೆಸಿಪಿಗಳು ಬೇಕು. ಜೊತೆಗೆ ನಾನು ಚಿಕ್ಕವಳಿದ್ದಾಗ ನನಗೆ ಹೇಳ್ತಿದ್ದೆಯಲ್ಲ ಆ ಅದ್ಭುತ ಕತೆಗಳು, ಅದನ್ನು ಜನರಿಗೆ ತಲುಪಿಸಬೇಕು. ಈ ಚಾನೆಲ್ಗೆ ನೀನೇ ಹೀರೋ. ನನಗೆ ನಿನ್ನ ಸಹಾಯ ಬೇಕು ಎಂದು ಒಮ್ಮೆಲೆ ಉಸಿರು ಬಿಗಿ ಹಿಡಿದು ಹೇಳಿ ಮುಗಿಸಿದಳು. ಶಂಕರ್ ಒಂದು ಕ್ಷಣ ದಂಗಾದರು. ಏನಮ್ಮ ಹೇಳ್ತಿದೀಯಾ? ಯೂಟ್ಯೂಬ್, ಕ್ಯಾಮ್ರಾ ಇದೆಲ್ಲ ಈ ವಯಸ್ಸಿನಲ್ಲಿ ನನಗಾಗುವ ಕೆಲಸನಾ? ನನಗೇನು ತಂತ್ರಜ್ಞಾನ ಗೊತ್ತಿದೆ ಅಂತ? ಅದೂ ಅಲ್ಲದೆ ನನ್ನ ಅಡುಗೆ ನೋಡೋಕ್ಕೆ ಯಾವನ್ ಬರ್ತಾನೆ ಇಂಟರ್ನೆಟ್ಟಲ್ಲಿ? ನನಗಿರೋದೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ನಗುತ್ತಲೇ ತಮ್ಮ ಹಿಂಜರಿಕೆಯನ್ನು ವ್ಯಕ್ತಪಡಿಸಿದರು. ಆಗ ಫೋನ್ ಇಸ್ಕೊಂಡ ಪ್ರದೀಪ್,
ಮಾವ, ಇದೆಲ್ಲ ನೀವು ನಿಮಗಾಗಿ ಮಾಡ್ತಿಲ್ಲ, ಮೇಘಾಗಾಗಿ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಳಿಗೆ ನಿಮ್ಮ ಅಡುಗೆ, ನಿಮ್ಮ ಕತೆ ಹೇಳುವ ಶೈಲಿ ಅಂದರೆ ಪ್ರಾಣ. ಅದನ್ನು ರೆಕಾರ್ಡ್ ಮಾಡಿ ಇಡೋದು ನಮ್ಮ ಜವಾಬ್ದಾರಿ. ತಂತ್ರಜ್ಞಾನದ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಲೇಬೇಡಿ. ಅದನ್ನು ನಾನು ನೋಡ್ಕೋತೀನಿ. ನೀವು ಕೇವಲ ನಿಮ್ಮ ಕಲೆಗೆ ಜೀವ ತುಂಬಿ ಅಷ್ಟೆ ಎಂದು ಅತ್ಯಂತ ಪ್ರೀತಿಯಿಂದ ಆದರೆ ದೃಢವಾಗಿ ಒತ್ತಾಯಿಸಿದನು. ಮಗಳ ಮೇಲಿನ ಪ್ರೀತಿ ಮತ್ತು ಅಳಿಯನ ಒತ್ತಾಯಕ್ಕೆ ಮಣಿದ ಶಂಕರ್ ಅರೆಮನಸ್ಸಿನಿಂದಲೇ ಸರಿ ಎಂದರು. ಆ ವಾರಾಂತ್ಯದಲ್ಲಿಯೇ ಪ್ರದೀಪ್ ತನ್ನ ಕಾರಿನಲ್ಲಿ ಮೈಸೂರಿಗೆ ಬಂದಿಳಿದ. ಅವನ ಕೈಯಲ್ಲಿ ಒಂದು ಕ್ಯಾಮರಾ ಸ್ಟ್ಯಾಂಡ್, ಟ್ರೈಪಾಡ್, ರಿಂಗ್ ಲೈಟ್, ಒಂದು ಉತ್ತಮ ಗುಣಮಟ್ಟದ ಕಾಲರ್ ಮೈಕ್ ಮತ್ತು ಶಂಕರ್ ಅವರಿಗಾಗಿ ತಂದಿದ್ದ ಹೊಸ ಸ್ಮಾರ್ಟ್ಫೋನ್ ಇತ್ತು. ಅಳಿಯನ ಉತ್ಸಾಹ ನೋಡಿ ಶಂಕರ್ ಅವರಿಗೆ ಆಶ್ಚರ್ಯವಾಯಿತು. ಅಡುಗೆ ಮನೆಯ ಒಂದು ಮೂಲೆಯನ್ನು ಪ್ರದೀಪ್ ಸ್ಟುಡಿಯೋ ತರಹ ಬದಲಾಯಿಸಿದನು. ಬೆಳಕು ಸರಿಯಾಗಿ ಬೀಳುವಂತೆ ರಿಂಗ್ ಲೈಟ್ ಅಳವಡಿಸಿದನು. ಪಡಸಾಲೆಯಲ್ಲಿ ಶಂಕರ್ ಅವರ ನೆಚ್ಚಿನ ಆರಾಮ ಕುರ್ಚಿಯ ಪಕ್ಕ ಪುಸ್ತಕಗಳಿರುವ ಕಪಾಟಿನ ಹಿನ್ನೆಲೆಯಲ್ಲಿ ಕತೆ ಹೇಳಲು ಮತ್ತೊಂದು ಜಾಗವನ್ನು ಸಿದ್ಧಪಡಿಸಿದನು. ಇಡೀ ದಿನ ಪ್ರದೀಪ್ ಶಂಕರ್ ಅವರಿಗೆ ಅತ್ಯಂತ ತಾಳ್ಮೆಯಿಂದ ಕ್ಯಾಮರಾ ಹೇಗೆ ಆನ್ ಮಾಡಬೇಕು, ಫೋಕಸ್ ಹೇಗೆ ಮಾಡಬೇಕು, ಮೈಕ್ ಹೇಗೆ ಬಳಸಬೇಕು ಎಂಬುದನ್ನು ಕಲಿಸಿಕೊಟ್ಟನು. ಮೊದಲ ದಿನ ಟೆಸ್ಟಿಂಗ್ ವಿಡಿಯೋ ಮಾಡುವಾಗ ಶಂಕರ್ ಬಹಳ ಮುಜುಗರ ಪಟ್ಟರು. ಕ್ಯಾಮರಾ ಎದುರು ನೋಡಲು ಭಯಪಡುತ್ತಿದ್ದರು. ಮಾವ, ಆ ಕ್ಯಾಮರಾವನ್ನು ಒಂದು ಯಂತ್ರ ಅಂದುಕೊಳ್ಳಬೇಡಿ. ಆ ಲೆನ್ಸ್ನ ಹಿಂದೆ ಮೇಘ ನಿಂತಿದ್ದಾಳೆ. ಅವಳಿಗೆ ನೀವು ಅಡುಗೆ ಹೇಳಿಕೊಡ್ತಿದ್ದೀರಾ ಅಂತ ಭಾವಿಸಿ ಮಾತನಾಡಿ ಎಂದು ಪ್ರದೀಪ್ ನೀಡಿದ ಒಂದು ಸರಳ ಸಲಹೆ ಶಂಕರ್ ಅವರಿದ್ದ ಎಲ್ಲ ಭಯವನ್ನು ಹೊಡೆದೋಡಿಸಿತು. ಗೂಗಲ್ ಡ್ರೈವ್ ಮೂಲಕ ರೆಕಾರ್ಡ್ ಆದ ವಿಡಿಯೋಗಳನ್ನು ಬೆಂಗಳೂರಿಗೆ ಹೇಗೆ ಕಳಿಸಬೇಕು ಎಂಬುದನ್ನು ಕಲಿಸಿಕೊಟ್ಟು ಪ್ರದೀಪ್ ಹಿಂದಿರುಗಿದ. ಅಲ್ಲಿಂದ ಶಂಕರ್ ಅವರ ಬದುಕಿನ ದಿಕ್ಕೇ ಬದಲಾಯಿತು. ಮುಂಜಾನೆ ಎದ್ದ ತಕ್ಷಣ ಅವರನ್ನು ಕಾಡುತ್ತಿದ್ದ ಆ ಶೂನ್ಯತೆ ಈಗ ಮಾಯವಾಗಿತ್ತು. ಅದರ ಜಾಗದಲ್ಲಿ ಒಂದು ಹೊಸ ಉದ್ದೇಶ ಹುಟ್ಟಿಕೊಂಡಿತ್ತು. ಬೆಳಗ್ಗೆ ಬೇಗನೆ ಎದ್ದು ಮಾರ್ಕೆಟ್ಗೆ ಹೋಗಿ ವಿಡಿಯೋಗಾಗಿ ಬೇಕಾದ ತಾಜಾ ತರಕಾರಿಗಳನ್ನು ಆರಿಸಿಕೊಂಡು ಬರುವುದು ಅವರ ಮೊದಲ ಕೆಲಸವಾಯಿತು. ತರಕಾರಿ ವ್ಯಾಪಾರಿಗಳ ಜೊತೆ ಇವತ್ತು ನಮ್ಮ ವಿಡಿಯೋಗೆ ಒಳ್ಳೆ ಹಸಿರು ಬದನೆಕಾಯಿ ಕೊಡು ಎಂದು ಉತ್ಸಾಹದಿಂದ ಕೇಳುತ್ತಿದ್ರು. ಅಡುಗೆ ಮನೆಗೆ ಬಂದು ಟ್ರೈಪಾಡ್ ಸೆಟ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ, ನಮಸ್ಕಾರ, ಅಪ್ಪನ ಅಡುಗೆ ಮತ್ತು ಕಥೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಳೆಯ ಮೈಸೂರು ಶೈಲಿಯ ಮೆಂತ್ಯ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎನ್ನುತ್ತಾ ಕ್ಯಾಮರಾದೊಂದಿಗೆ ಮಾತನಾಡಲು ಶುರು ಮಾಡಿದರು. ಒಗ್ಗರಣೆ ಸಿಡಿಯುವ ಸದ್ದು, ಬೆಲ್ಲ ಕರಗುವ ಪರಿಮಳ ಆ ಖಾಲಿ ಮನೆಯನ್ನು ಮತ್ತೆ ಜೀವಂತವಾಗಿಸಿತು. ಅಡುಗೆ ಮಾಡುವಾಗ ಅವರು ಮಧ್ಯೆ ಮಧ್ಯೆ ಮೇಘಾಗೆ ಇದು ಬಹಳ ಇಷ್ಟ, ಅವಳು ಚಿಕ್ಕವಳಿದ್ದಾಗ ಹೀಗೆ ಮಾಡ್ತಿದ್ದೆ ಎನ್ನುತ್ತಾ ತಮ್ಮ ಹಳೆಯ ನೆನಪುಗಳನ್ನು ಸಹಜವಾಗಿ ಹಂಚಿಕೊಳ್ಳುತ್ತಿದ್ದರು. ಸಂಜೆ ಹೊತ್ತಿಗೆ ತಮ್ಮ ಹಳೆಯ ಕಪಾಟಿನಿಂದ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅಥವಾ ಜಾನಪದ ಕಥೆಗಳ ಪುಸ್ತಕಗಳನ್ನು ತೆಗೆದು ಪಡಸಾಲೆಯಲ್ಲಿ ಕುಳಿತು ಅತ್ಯಂತ ಭಾವಪೂರ್ಣವಾಗಿ ಕಥೆಗಳನ್ನು ಹೇಳುತ್ತಾ ರೆಕಾರ್ಡ್ ಮಾಡುತ್ತಿದ್ದರು. ಅವರ ಧ್ವನಿಯಲ್ಲಿದ್ದ ಆ ಏರಿಳಿತ, ಕನ್ನಡ ಭಾಷೆಯ ಮೇಲಿನ ಅವರ ಹಿಡಿತ ಮತ್ತು ವಿಷಯವನ್ನು ಮಂಡಿಸುತ್ತಿದ್ದ ಸ್ಪಷ್ಟವಾದ ಶೈಲಿ ಅವರ ನೋಡುಗರನ್ನು ಹಿಡಿದಿಟ್ಟುಕೊಳ್ಳುವಂತಿತ್ತು. ಇಡೀ ದಿನ ಅವರು ಈ ಕೆಲಸಗಳಲ್ಲಿ ಎಷ್ಟು ನಿರತರಾಗುತ್ತಿದ್ದರೆಂದರೆ ಒಂಟಿತನವನ್ನು ನೆನಪಿಸಿಕೊಳ್ಳಲು ಅವರಿಗೆ ಸಮಯವೇ ಸಿಗುತ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಆಫೀಸ್ ಮುಗಿಸಿ ಬಂದ ಮೇಘ ಅಪ್ಪ ಕಳುಹಿಸಿದ ವಿಡಿಯೋ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುತ್ತಿದ್ದಳು. ರಾತ್ರಿ 8 ಗಂಟೆಯ ಅವರ ದೈನಂದಿನ ವಿಡಿಯೋ ಕಾಲ್ ಈಗ ಕೇವಲ ಕಣ್ಣೀರು ಮುಚ್ಚಿಡುವ ನಾಟಕವಾಗಿರಲಿಲ್ಲ, ಅದು ಪ್ರೊಡಕ್ಷನ್ ಮೀಟಿಂಗ್ ಆಗಿ ಬದಲಾಗಿತ್ತು. ಅಪ್ಪ, ಇವತ್ತು ಉಪ್ಪಿಟ್ಟು ಮಾಡೋ ವಿಡಿಯೋದಲ್ಲಿ ಉಪ್ಪು ಹಾಕೋದನ್ನೇ ಹೇಳಿಲ್ಲ ನೀನು ಎಂದು ಮೇಘ ನಗುತ್ತಾ ಹೇಳಿದಾಗ ಶಂಕರ್ ತಲೆಯ ಮೇಲೆ ಕೈ ಹೊತ್ತು, ಅಯ್ಯೋ ಮರ್ತೇ ಬಿಟ್ಟೆ ಕಂದ, ನೀನು ಟೆಕ್ಸ್ಟಲ್ಲಿ ಹಾಕಿಬಿಡು ಎಂದು ಜೋರಾಗಿ ನಗುತ್ತಿದ್ದರು. ಮೇಘ ವಿಡಿಯೋ ಎಡಿಟ್ ಮಾಡುವಾಗ ಯಾವ ಹಿನ್ನೆಲೆ ಸಂಗೀತ ಹಾಕಬೇಕು, ಕತೆ ಹೇಳುವಾಗ ಯಾವ ಫೋಟೋಗಳನ್ನು ಬಳಸಬೇಕು ಎಂಬುದನ್ನು ಅಪ್ಪನ ಜೊತೆ ಚರ್ಚಿಸುತ್ತಿದ್ದಳು. ಈ ಪ್ರಕ್ರಿಯೆ ಅವರಿಬ್ಬರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅಪ್ಪ ಮಗಳ ನಡುವೆ ಮತ್ತೆ ಆ ಹಳೆಯ ನಗು, ಕಾಲೆಳೆಯುವಿಕೆ ಮತ್ತು ಸಂಭ್ರಮ ಮನೆ ಮಾಡಿತು. ಈ ಹೊಸ ಪ್ರಯಾಣದ ಅತ್ಯಂತ ಸುಂದರವಾದ ಭಾಗವೆಂದರೆ ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುತ್ತಿದ್ದ ವರ್ಚುವಲ್ ಕಿಚನ್. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಮೈಸೂರಿನ ಅಡುಗೆ ಮನೆಯಲ್ಲಿ ಶಂಕರ್ ಮತ್ತು ಬೆಂಗಳೂರಿನ ಅಡುಗೆ ಮನೆಯಲ್ಲಿ ಮೇಘ ವಿಡಿಯೋ ಕಾಲ್ ಆನ್ ಮಾಡಿಕೊಳ್ಳುತ್ತಿದ್ದರು.
ಇಬ್ಬರು ಕೆಮರಾವನ್ನು ಸರಿಯಾಗಿ ಸೆಟ್ ಮಾಡಿ ಒಟ್ಟಿಗೆ ಒಂದೇ ರೀತಿಯ ಅಡುಗೆ ಮಾಡಲು ಶುರು ಮಾಡುತ್ತಿದ್ದರು. ಅದು ಕೇವಲ ಅಡುಗೆಯಾಗಿರಲಿಲ್ಲ, ಅದು ಎರಡು ಜೀವಗಳ ಅದ್ಭುತ ಮಿಲನವಾಗಿತ್ತು. ಅಪ್ಪ, ಸಾಸಿವೆ ಸಿಡಿತಾ ಇದೆ, ಈಗ ಈರುಳ್ಳಿ ಹಾಕ್ಲಾ ಎಂದು ಮೇಘ ಹೇಳಿದರೆ, ಸ್ವಲ್ಪ ತಾಳು, ಕರಿಬೇವು ಹಾಕು ಮೊದಲು, ಗ್ಯಾಸ್ ಸಣ್ಣ ಮಾಡು, ಇಲ್ಲಾಂದ್ರೆ ಸೀದು ಹೋಗುತ್ತೆ ಎಂದು ಶಂಕರ್ ಅತ್ತ ಕಡೆಯಿಂದ ಸೂಚನೆ ನೀಡುತ್ತಿದ್ದರು. ಅಡುಗೆ ಮಾಡುವಾಗ ನಡೆಯುತ್ತಿದ್ದ ಸಣ್ಣ ಪುಟ್ಟ ತಪ್ಪುಗಳು, ಅವರಿಬ್ಬರ ನಡುವಿನ ಹಾಸ್ಯ, ನಡುವೆ ಬಂದು ರುಚಿ ನೋಡುತ್ತಿದ್ದ ಪ್ರದೀಪ್ನ ಕಾಮೆಂಟ್ಗಳು, ಇವೆಲ್ಲವೂ ಆ ಭಾನುವಾರಗಳನ್ನು ಹಬ್ಬದಂತೆ ಮಾಡುತ್ತಿದ್ದವು. ತಂತ್ರಜ್ಞಾನ ಎಂಬುದು ಕೇವಲ ಯಂತ್ರವಲ್ಲ, ಅದು ಮನಸ್ಸುಗಳನ್ನು ಬೆಸೆಯುವ ಸೇತುವೆ ಎಂಬುದನ್ನು ಅವರಿಬ್ಬರು ಸಾಬೀತುಪಡಿಸುತ್ತಿದ್ದರು. ದೂರದ ಎರಡು ನಗರಗಳಲ್ಲಿದ್ದರೂ ಆ ಅಡುಗೆ ಮನೆಗಳಲ್ಲಿ ಹರಡುತ್ತಿದ್ದ ಪ್ರೀತಿಯ ಘಮಲು ಮಾತ್ರ ಒಂದೇ ಆಗಿತ್ತು. ಮೊದಲ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆದಾಗ ಕೇವಲ 100 ವೀಕ್ಷಣೆಗಳು ಬಂದಿದ್ದವು. ಆದರೆ ಶಂಕರ್ ಅವರ ಅಪ್ಪಟ ಕನ್ನಡದ ಪ್ರೇಮ, ಅವರ ಅಡುಗೆಯಲ್ಲಿದ್ದ ಹಳೆಯ ಕಾಲದ ನೈಜತೆ ಮತ್ತು ಕತೆ ಹೇಳುವಾಗ ಅವರ ಕಣ್ಣುಗಳಲ್ಲಿ ಹೊಮ್ಮುತ್ತಿದ್ದ ವಾತ್ಸಲ್ಯ ವೀಕ್ಷಕರನ್ನು ಮೋಡಿ ಮಾಡಲಾರಂಭಿಸಿತು. ಕೆಲವೇ ವಾರಗಳಲ್ಲಿ ಅವರ ವಿಡಿಯೋಗಳು ವೈರಲ್ ಆಗತೊಡಗಿದವು. ಸಾವಿರಾರು ಲಕ್ಷಾಂತರ ವೀಕ್ಷಣೆಗಳು ಬರತೊಡಗಿದವು. ಆದರೆ ವೀಕ್ಷಣೆಗಳಿಗಿಂತ ಹೆಚ್ಚು ಶಂಕರ್ ಅವರಿಗೆ ಖುಷಿ ಕೊಟ್ಟದ್ದು ಅಲ್ಲಿ ಬರುತ್ತಿದ್ದ ಕಾಮೆಂಟ್ಗಳು. ಅಂಕಲ್, ನಿಮ್ಮ ಅಡುಗೆ ನೋಡ್ತಿದ್ರೆ ನನಗೆ ನಮ್ಮ ಅಪ್ಪನ ನೆನಪಾಯಿತು. ನಾನು ಅಮೇರಿಕಾದಲ್ಲಿದ್ದೀನಿ, ನಿಮ್ಮ ವಿಡಿಯೋ ನೋಡಿ ಅತ್ತೆ ಎಂದು ಒಬ್ಬರು ಕಾಮೆಂಟ್ ಮಾಡಿದರೆ, ನೀವು ಕತೆ ಹೇಳೋ ಶೈಲಿ ನಮ್ಮ ಅಜ್ಜನ ನೆನಪು ತರಿಸ್ತು. ಇನ್ಮುಂದೆ ದಿನಾ ನಿಮ್ಮ ವಿಡಿಯೋ ನೋಡ್ತೀನಿ ತಾತ ಎಂದು ಮತ್ತೊಬ್ಬ ಯುವಕ ಕಮೆಂಟ್ ಮಾಡಿದ್ದ. ಇಂತಹ ಸಾವಿರಾರು ಸಂದೇಶಗಳು ಶಂಕರ್ ಅವರ ಕಣ್ಣಂಚು ಒದ್ದೆಯಾಗುವಂತೆ ಮಾಡಿದವು. ಪ್ರತಿದಿನ ಸಂಜೆ ಮೇಘ ಮತ್ತು ಶಂಕರ್ ಸೇರಿ ಈ ಕಮೆಂಟ್ಗಳನ್ನು ಓದುವುದು ಮತ್ತು ರಿಪ್ಲೈ ಮಾಡುವುದು ಅವರ ನೆಚ್ಚಿನ ಕೆಲಸವಾಯಿತು. ನೋಡಪ್ಪ, ನಿನ್ನ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿನ ಹೈದರಾಬಾದಿಂದ ಒಬ್ಬರು ಟ್ರೈ ಮಾಡಿ ಅದ್ಭುತವಾಗಿದೆ ಅಂತ ಹಾಕಿದ್ದಾರೆ ಎಂದು ಮೇಘ ಓದಿ ಹೇಳಿದಾಗ ಶಂಕರ್ ಅವರ ಎದೆ ಹೆಮ್ಮೆಯಿಂದ ಉಬ್ಬುತ್ತಿತ್ತು. ನಿನ್ನೆ ಮೊನ್ನೆಯವರೆಗೆ ಆ 4 ಗೋಡೆಗಳ ನಡುವೆ ಒಬ್ಬರೇ ಕೊರಗುತ್ತಿದ್ದ ಮನುಷ್ಯನಿಗೆ ಈಗ ಇಡೀ ಜಗತ್ತೇ ಪರಿಚಯವಾಗಿತ್ತು. ಸಾವಿರಾರು ಅಪರಿಚಿತರು ಅವರನ್ನು ಪಾ, ತಾತ ಎಂದು ಕರೆಯುತ್ತಾ ಅವರಿಗೆ ಹೊಸ ವರ್ಚುವಲ್ ಕುಟುಂಬವನ್ನೇ ಸೃಷ್ಟಿಸಿದ್ದರು. ಅವರಿಗೆ ಈಗ ತಾವು ಒಂಟಿ ಎಂಬ ಭಾವನೆ ಸಂಪೂರ್ಣವಾಗಿ ಮಾಸಿ ಹೋಗಿತ್ತು. ತಾವು ಸಮಾಜಕ್ಕೆ ಏನನ್ನಾದರೂ ನೀಡಬಲ್ಲೆವು, ತಾವೂ ಇನ್ನೂ ಪ್ರಸ್ತುತ ಎಂಬ ಆತ್ಮವಿಶ್ವಾಸ ಅವರಲ್ಲಿ ಮೊಳಕೆಯೊಡೆಯುತ್ತಿತ್ತು. ವರ್ಚುವಲ್ ಜಗತ್ತು ಎಂಬುದೇ ಸುಂದರವಾಗಿದ್ದರೂ ನೈಜತೆಯ ಸ್ಪರ್ಶಕ್ಕೆ ಅದು ಸಾಟಿಯಾಗಲಾರದು ಎಂಬುದು ಪ್ರದೀಪ್ ಮತ್ತು ಮೇಘಾಳಿಗೆ ತಿಳಿದಿತ್ತು. ಹಾಗಾಗಿ ಅವರು ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಮಾಡಿಕೊಂಡರು. ತಿಂಗಳಿಗೊಮ್ಮೆ ಎಷ್ಟೇ ಕೆಲಸವಿದ್ದರೂ ಅವರು ಮೈಸೂರಿಗೆ ಭೇಟಿ ನೀಡುವುದು ಅಥವಾ ಶಂಕರ್ ಅವರನ್ನು ಬೆಂಗಳೂರಿಗೆ ಕರೆಸಿಕೊಳ್ಳುವುದು ಕಡ್ಡಾಯವಾಗಿತ್ತು. ಅವರು ಮೈಸೂರಿಗೆ ಹೋದಾಗ ಶಂಕರ್ ಅವರ ಮನೆಯ ವಾತಾವರಣವೇ ಬದಲಾಗಿರುತ್ತಿತ್ತು. ಹಿಂದಿನಂತೆ ಮೌನ ಅಲ್ಲಿರಲಿಲ್ಲ. ಬನ್ನಿ ಬನ್ನಿ, ನನ್ನ ಯೂಟ್ಯೂಬ್ ಟೆಕ್ನಿಷಿಯನ್ಸ್ ಬಂದರು ಎಂದು ನಗುತ್ತಲೇ ಸ್ವಾಗತಿಸುತ್ತಿದ್ದರು. ಈಗ ಶಂಕರ್ ಕೇವಲ ಒಬ್ಬ ನಿವೃತ್ತ ತಂದೆಯಾಗಿರಲಿಲ್ಲ, ಅವರು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರು. ಬೆಂಗಳೂರಿಗೆ ಬಂದಾಗಲೂ ಅವರು ಸುಮ್ಮನೆ ಕೂರುತ್ತಿರಲಿಲ್ಲ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಓಡಾಡಿ ಹೊಸ ವ್ಲಾಗ್ ಮಾಡುವುದು, ಮೇಘಾಳ ಅಪಾರ್ಟ್ಮೆಂಟ್ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಾ ವಿಡಿಯೋ ಮಾಡುವುದು, ಹೀಗೆ ಅವರ ಪ್ರತಿ ಕ್ಷಣವೂ ಚೈತನ್ಯದಿಂದ ಕೂಡಿರುತ್ತಿತ್ತು. ಪ್ರದೀಪ್ ಮತ್ತು ಮೇಘಾಳ ಆ ಒಂದು ಸಣ್ಣ ಉಪಾಯ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಹುಟ್ಟುಹಾಕಲಿಲ್ಲ. ಅದು ಒಬ್ಬ ಕಳೆದು ಹೋಗುತ್ತಿದ್ದ, ಒಂಟಿತನದ ಕತ್ತಲೆಯಲ್ಲಿ ಕರಗಿ ಹೋಗುತ್ತಿದ್ದ ತಂದೆಯ ಆತ್ಮಕ್ಕೆ ಮರುಜೀವ ನೀಡಿತು. ತಮ್ಮ ವೃತ್ತಿ ಜೀವನ, ತಮ್ಮ ನಗರದ ಜೀವನವನ್ನು ಬಿಟ್ಟು ಬಿಡದೆ ತಂತ್ರಜ್ಞಾನವನ್ನು ಒಂದು ಸುಂದರ ಅಸ್ತ್ರವಾಗಿ ಬಳಸಿಕೊಂಡು ಅಪ್ಪನನ್ನು ತಮ್ಮ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗವಾಗಿ ಹೇಗೆ ಉಳಿಸಿಕೊಳ್ಳುವುದು ಎಂಬುದಕ್ಕೆ ಮೇಘ ಮತ್ತು ಪ್ರದೀಪ್ ಆದರ್ಶವಾಗಿದ್ದರು. ಶಂಕರ್ ಈಗ ಖಾಲಿ ಮನೆಯ ಗೋಡೆಗಳನ್ನು ದಿಟ್ಟಿಸುತ್ತಿರಲಿಲ್ಲ, ಅವರು ಜಗತ್ತಿನ ಕಡೆಗೆ ನೋಡುತ್ತಿದ್ದರು. ಜಗತ್ತು ಅವರ ಕಡೆಗೆ ಪ್ರೀತಿಯಿಂದ ನೋಡುತ್ತಿತ್ತು. ದೂರವಿದ್ದರೂ ತಂದೆ ಮಗಳ ಕರುಳಿನ ಬೆಸುಗೆ ಹಿಂದೆಂದಿಗಿಂತಲೂ ಹೆಚ್ಚು ದೃಢವಾಗಿ, ಸುಂದರವಾಗಿ ಅರಳಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕತೆಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.